ನಾಡಿನ ಸಮಸ್ತ ಸಿರಿಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ದಿನದ ಪಂಚಾಂಗದ ವಿಶೇಷತೆ ಹಾಗೂ 28-29ನೇ ತಾರೀಕು ಚಂದ್ರಗ್ರಹಣ ಇದೆ. ಆ ದಿನ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು, ಜೊತೆಗೆ ನಿಮ್ಮೆಲ್ಲರ ಕರೆಯನ್ನ ಸ್ವೀಕರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡೋದಕ್ಕೆ ಇಂದು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರುಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳೇ, ಇಂದಿನ ಪಂಚಾಂಗದ ವಿಶೇಷತೆಗಳನ್ನ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಪಂಚಾಂಗ ಮಾಸ ಆಶ್ವೇಜ ಮಾಸ ಇರ್ತಕ್ಕಂಥದ್ದು. ಹಾಗೆ ಇವತ್ತಿನ ವಾರ ಬಂದ್ಬಿಟ್ಟು ಇವತ್ತು ಶುಕ್ರವಾರ, ವಿಶೇಷವಾಗಿರ್ತಕ್ಕಂಥ ವಾರ. ಪ್ರತಿಯೊಂದು ಧರ್ಮದವರು ಕೂಡ ಶುಕ್ರವಾರವನ್ನ ವಿಶೇಷವಾಗಿ ತಗೊಂಡಿದ್ದಾರೆ. ಯಾವುದೇ ಧರ್ಮ ನೋಡಿ ಶುಕ್ರವಾರನ ಬಹಳ ವಿಶೇಷವಾಗಿ ತಗೊಂಡಿದ್ದಾರೆ. ಇಲ್ಲಿ ಪಕ್ಷ ಬಂದ್ಬಿಟ್ಟು ಶುಕ್ಲ ಪಕ್ಷ. ಹಾಗೆ ಬರ್ತಕ್ಕಂಥ ಒಂದು ತಿಥಿ, 2 ತಿಥಿ ಬರುತ್ತೆ. ತ್ರಯೋದಶಿ ತಿಥಿ 6:56ಕ್ಕೆ ಮುಗಿದೋಗಿದೆ. ಚತುರ್ದಶಿ ಪ್ರಾರಂಭವಾಗಿದೆ 6:56ರಿಂದ. ಹಾಗೆ ಅದು ಮುಂದೆ ಹೋಗ್ತಕ್ಕಂಥ ಒಂದು ಚತುರ್ದಶಿ ಅಂದರೆ ನಾಳೆ, ಅಂದರೆ ಶನಿವಾರವರೆಗೂ ಇರ್ತಕ್ಕಂಥದ್ದು, 4 ಗಂಟೆವರೆಗೂ ಇರ್ತಕ್ಕಂಥದ್ದು. ಹಾಗೆ ಅದ್ರಲ್ಲಿ ಬರ್ತಕ್ಕಂಥ ಕರ್ಣಗಳು 2, ಒಂದು ತೈತುಲ ಕರ್ಣ, ಗರಜ ಕರ್ಣ ಮತ್ತು ವಾಣಿಜ್ಯ ಕರ್ಣ, 3 ಬರ್ತಕ್ಕಂಥದ್ದು. 6:56 ಮುಗಿದು ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಂಡು ಗರಜ ಬಂದು ವಣಿಜ ಬರ್ತಕ್ಕಂಥದ್ದು. ಹಾಗೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ 9:23ಕ್ಕೆ ಉತ್ತರ ಭಾದ್ರಪದ ಮುಗಿಯುತ್ತೆ. ಅದಾದ ನಂತರ ರೇವತಿ ಸ್ಟಾರ್ಟ್ ಆಗುತ್ತೆ, ರೇವತಿ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ. ಹಾಗೆ ಯೋಗಗಳಲ್ಲಿ ಹರ್ಷಣ ಯೋಗ ಅಂತ ಹೇಳ್ತೀವಿ. ಇಷ್ಟು ಇವತ್ತಿನ ದಿನದ ಪಂಚಾಂಗ. ಗುರುಗಳೇ, 28 ಹಾಗೂ 29ನೇ ತಾರೀಕು ಚಂದ್ರಗ್ರಹಣ ಇದೆ. ಆ ದಿನ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಹಾಗೆ ಬಹಳ ಹಿಂದೆ ಒಂದು ಸ್ಕ್ರೀನ್ ಮೇಲೆ ಒಂದು ಲಗ್ನ ಹಾಕಿದ್ದೀನಿ. ಏನಪ್ಪಾ ಅಂತಂದ್ರೆ, ಗ್ರಹಣ ನಡೀತಕ್ಕಂಥ ಒಂದು ಸಮಯ. ಯಾಕೆ ಗ್ರಹಣದ ಬಗ್ಗೆ ಅಷ್ಟು ಜನ ಮಾತಾಡ್ತಾ ಇಲ್ಲ ಈ ಸತಿ ಅಂತಂದ್ರೆ, ಮಧ್ಯರಾತ್ರಿ ಬರುತ್ತೆ, ಮಲ್ಕೊಂಡಿರೋ ಟೈಮ್, ನಿದ್ದೆ ಮಾಡೋ ಟೈಮಲ್ಲಿ ಏನ್ರಿ ಗ್ರಹಣ ನಿಮ್ದು ಅಂತ. ಸೊ ಸಾಮಾನ್ಯವಾಗಿ ಇಲ್ಲಿ ಚಂದ್ರಗ್ರಹಣ ಅಂತಂದ್ರೆ ಹುಣ್ಣಿಮೆ ಹತ್ರದಲ್ಲಿರ್ತಕ್ಕಂಥದ್ದು, ಸೂರ್ಯಗ್ರಹಣ ಅಂದ್ರೆ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಈ ರೀತಿ ಒಂದು ಸಿಂಪಲ್, ನಾವೇನು ಸ್ಯಾಟಲೈಟ್ ಇಲ್ಲ, ಒಂದು ಟೆಲಿಸ್ಕೋಪ್ ಇಲ್ಲ, ಹಾಗೆ ಕಣ್ಣು ಅಳತೆ ನೋಡಿಕೊಂಡು ಗ್ರಹಣ ಯಾವಾಗ ಅಂತ ಹೇಳ್ತಾ ಇದ್ವಿ. ಗ್ರಹಣಕ್ಕೆ ನಾವೇನು ಕೂಡ ಕೆಟ್ಟದನ್ನ ಲೇಪನೆ ಮಾಡಬಾರ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಇಲ್ಲ, ಯಾವುದೇ ಪಂಚಾಂಗದಲ್ಲೂ ಕೂಡ ಕೆಟ್ಟದು ಲೇಪನ ಮಾಡ್ತಕ್ಕಂಥದ್ದು ಉಲ್ಲೇಖ ಇಲ್ಲ. ಆದರೆ ಬಹಳಷ್ಟು ಜನ ಬೇರೆ ಬೇರೆ ವಾಹಿನಿಯಲ್ಲಿ ನೋಡ್ತಾ ಇದ್ದೆ ನಿನ್ನೆ, ಅದಕ್ಕೆ ಆಗಾಗತ್ತೆ, ಈಗಾಗತ್ತೆ, ಇವ್ರಿಗೆ ರಾಶಿ ಹಂಗೆ. ಗ್ರಹಣ ಇಲ್ಲದೆ ಇರೋ ಟೈಮಲ್ಲೂ ಆಗಿದೆ ಅಲ್ವಾ. ಅವಘಡಗಳು ವರ್ಷಕ್ಕೆ ಸಾಮಾನ್ಯವಾಗಿ 2ರಿಂದ 3 ಗ್ರಹಣಗಳು ಬರ್ತಕ್ಕಂಥದ್ದೇ. ಹಾಗೆ ಒಂದು ಮಾತು ಹೇಳ್ತಾರೆ, ಗ್ರಹಣ ಬಂದಿದೆ 6 ತಿಂಗಳವರೆಗೂ ಎಫೆಕ್ಟ್ ಇರುತ್ತೆ ಅಂತ. 2-3 ಗ್ರಹಣಗಳು ಬಂದ್ರೆ, ಒಂದು ವರ್ಷದಲ್ಲಿ 2-3 ಗ್ರಹಣಗಳು ಬಂದ್ರೆ 1 ವರ್ಷದ ಆಯ್ತಲ್ಲ, ಅಲ್ಲಿ 6 ತಿಂಗಳವರೆಗೂ ಎಫೆಕ್ಟ್ ಇರುತ್ತೆ ಅಂತ. ಸೊ ಎಲ್ಲದಕ್ಕೂ ಕೂಡ ನಾವು ಹೋಗಿ ಗ್ರಹಣಕ್ಕೆ ಸಿಕ್ಸ್ತಕ್ಕಂಥದ್ದಲ್ಲ. ಸಾಮಾನ್ಯವಾಗಿ ಪ್ರಕೃತಿ ವಿಕೋಪಗಳು ನಾವು ತಗೊಳ್ಬೇಕು ಅಂತಂದ್ರೆ ಉಗಾದಿ ಭವಿಷ್ಯದಲ್ಲಿ ತಗೋಬೇಕು ಅಷ್ಟೇ, ಒಂದೇ ಟೈಮ್. ಅದು ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರಥಮಿ. ಆ ಒಂದು ಚೈತ್ರ ಮಾಸ ಶುಕ್ಲ ಪಕ್ಷದ ಪ್ರಥಮಿಲಿ ಬರ್ತಕ್ಕಂಥ ಉಗಾದಿ ಭವಿಷ್ಯನ ತಗೊಂಡ್ರೆ ಅದು ಏನು ಹೇಳುತ್ತೋ ಅದ್ರ ಮೇಲೆ ನಾವು ನಿಲ್ಲಬೇಕು. ಅದಾದ ನಂತರ ಗ್ರಹಣಗಳು ಬರ್ತಾನೆ ಇರ್ತವೆ. ಆ ಗ್ರಹಗಳಿಗೆ ಎಲ್ಲದಕ್ಕೂ ಕೂಡ ನಾವು ಅವಘಡಗಳನ್ನ ಅಥವಾ ಹೇಳ್ತಾ ಹೋಗ್ತಾ ಇದ್ವಿ. ಇಲ್ಲಿವರೆಗೂ ಅನೇಕ ವಿಚಾರಗಳನ್ನ ತಗೊಂಡ್ರೆ ವೀಕ್ಷಕರಲ್ಲಿ ಒಂದು ಮನವಿ, ಎಲ್ಲೇ ಗ್ರಹಣದ ವಿಚಾರ, ಎಲ್ಲೇ ಯಾವುದೇ ಒಂದು ಯೂಟ್ಯೂಬಲ್ಲಿ ನೋಡಿ, ನೀವು ಎಲ್ಲೇ ನೋಡಿ, ಕೆಟ್ಟದ್ದನ್ನ ಹಾಕ್ತಾ ಇರ್ತಾರೆ ಹೊರತು ಈ ಗ್ರಹಣದಿಂದ ಒಳ್ಳೇದಾಗತ್ತೆ ಅಂತ ಇಲ್ಲ. ಯಾಕಂದ್ರೆ ಮೈಂಡ್ ಸೆಟ್ ಅಲ್ಲಿ ಗ್ರಹಣ ಅಂದ್ರೆ ಕೆಟ್ಟದ್ದು ಅಂತ ಹಾಕಿದ್ದಾರೆ. ಅದು ಒಂದು ಸೆಲೆಸ್ಟಿಯಲ್ ಫಿನಾಮಿನಾ. ಫಸ್ಟ್ ಆ ಸೆಲೆಸ್ಟಿಯಲ್ ಫಿನಾಮಿನಾ ಮ್ಯಾಥಮೆಟಿಕಲಿ ಡಿರೈವ್ಡ್ ರಾಹು ಕೇತು ನಾರ್ತ್ ನೋಡ್ ಸೌತ್ ನೋಡ್ ಪಾಯಿಂಟ್ಸ್. ಅದು ಈ ಮ್ಯಾಥಮೆಟಿಕಲಿ ಡಿರೈವ್ಡ್ ಪಾಯಿಂಟ್ಸ್ನ ಹೋಗ್ಬಿಟ್ಟು
ಗ್ರಹಣ ಬಂದಾಗೆಲ್ಲ ನಿಮಗೆ ಸಮಸ್ಯೆ ಆಗುತ್ತೆ ಅಂತಂದ್ರೆ ಅದು ಯಾಕೆ ಒಂದು ಸೆಕ್ಷನ್ಗೆ ಮಾತ್ರ ಸಮಸ್ಯೆ ಆಗುತ್ತೆ? ಯಾರೋ ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ, ಯಾವುದೋ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಗುತ್ತೆ, ಯಾವುದೋ ಒಂದು ಬಸ್ ಆಕ್ಸಿಡೆಂಟ್ ಆಗುತ್ತೆ, ಗ್ರಹಣದಿಂದ ಆಯಿತು ಅಂತ ಹೇಳ್ತಾರೆ, ಒಪ್ಕೊಳ್ಳೋಣ. ಆದರೆ ಒಂದೇ ಫ್ಲೈಟ್ ಓಡಾಡಿದ್ದು ಭಾರತದಲ್ಲಿ ಮೊದಲನೇ ಪಾಯಿಂಟ್, ಒಂದೇ ಟ್ರೈನ ಓಡಾಡಿದ್ದು ಭಾರತದಲ್ಲಿ ಎರಡನೇ ಪಾಯಿಂಟ್, ಒಂದೇ ಬಸ್ಸ ಓಡಾಡ್ತಾ ಇರೋದು. ಇವೆಲ್ಲವೂ ನಾವು ನೋಡ್ತಾ ಇದ್ರೆ ಗ್ರಹಣಗಳಿಗೆ ಲೇಪವನ್ನು ಹಾಕ್ತಕ್ಕಂಥದ್ದು, ಗ್ರಹಣಗಳಿಂದ ಮೂಢನಂಬಿಕೆ, ಗ್ರಹಣಗಳಿಂದ ಜ್ಯೋತಿಷ್ಯ ಶಾಸ್ತ್ರ ಇವತ್ತು ಯಾಕೆ ನಶಿಸಿ ಹೋಗ್ತಾ ಇದೆ ಅಂತಂದ್ರೆ ವೀಕ್ಷಕರೇ, ನೀವುಗಳೇ ಎತ್ತೆಚ್ಕೋತಾ ಇಲ್ಲ, ನೀವುಗಳೇ ಪ್ರಮೋಟ್ ಮಾಡ್ತಾ ಇದ್ದೀರಾ. ಅವು ಗ್ರಹಣ ಬಂದ್ಬಿಡ್ತಂತೆ, ಈ ರಾಶಿಯವ್ರಿಗೆ ಹಂಗಾಗುತ್ತೆ, ಆ ರಾಶಿಯವ್ರಿಗೆ ಹಿಂಗಾಯ್ತೆ. ಗ್ರಹಣಗಳಿಗೆ ಯಾವ್ಯಾವ ರಾಶಿ ಯಾರ್ದೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ, ಈ ಗ್ರಹಣಕ್ಕೆ ಯಾವ್ಯಾವ ರಾಶಿ ಫಲಗಳು ಅಂತ. ಇನ್ನು ಅವನ ಜಾತಕ ಏನು ತಗೊಳ್ಬೇಕಾಗತ್ತೆ. ಸೊ ಇದು ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಯಾರು ಸರಿ ಹೇಳ್ತಾ ಇದ್ದಾರೆ, ಯಾರು ಸರಿ ಹೇಳ್ತಾ ಇಲ್ಲ ಅನ್ನೋ ತರ್ಕಕ್ಕಲ್ಲ, ಲಾಜಿಕ್ ಆಗಿ ಬರೋಣ. ನಾವೆಲ್ಲ ಲಾಜಿಕ್ ಇರ್ಬೇಕು, ಯಾವಾಗಲೂ ತರ್ಕಬದ್ಧವಾಗಿರ್ಬೇಕು ಎಲ್ಲರೂ ಕೂಡ. ಯಾವುದೇ ತಗೊಳ್ಳಿ, ಸೈನ್ಸ್ ಆದರೂ ಕೂಡ ತರ್ಕ ಮಾಡ್ತಾರೆ, ಹಿಸ್ಟ್ರಿ ಆದರೂ ತರ್ಕ ಮಾಡ್ತಾರೆ, ಕೆಮಿಸ್ಟ್ರಿ ಆದರೂ ತರ್ಕ ಮಾಡ್ತಾರೆ, ಜ್ಯೋತಿಷ್ಯ ಆದರೂ ತರ್ಕ ಮಾಡಲೇಬೇಕು. ಸೊ ಗ್ರಹಣ ಆದಮೇಲೆ ನಾನು ಹೇಳ್ದಂಗೆ ಒಂದು ಆಕ್ಸಿಡೆಂಟ್ ಆಯಿತು, ದೊಡ್ಡ ಮೊನ್ನೆನೂ ಗ್ರಹಣದಕ್ಕಿಂತ ಮುಂಚೆ ಒಂದು ಯಾವುದೋ ಟ್ರೈನ್ ಆಕ್ಸಿಡೆಂಟ್ ದೊಡ್ಡದಾಯಿತು, ಡೀರೇಲ್ ಆಯಿತು, ಏನೋ ಆಯಿತು, ಓಕೆ. ಇನ್ನು ಯಾವ್ದಾದ್ರು ಮುಂದೆ ಆ ಒಂದು ಜಾಗದಲ್ಲಿ, ಆ ಒಂದು ಪೊಸಿಷನಲ್ಲಿ, ಕೆಲವು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡಲ್ಲಿ ಕೆಲವು ಗ್ರಹಗಳು ಆಚೆ ಈಚೆ ಆಗ್ತಾ ಇದ್ದಾಗ ಖಂಡಿತ ಅಲ್ಲಿ ಅವಘಡಗಳು ನಡೆಯೋ ಸಾಧ್ಯತೆ ಇದೆ. ಆದರೆ ಗ್ರಹಣದಿಂದ ಆಯಿತು ಅಂತಂದ್ರೆ ಗ್ರಹಣದ ಛಾಯೆ ಅಲ್ಲೇ ಮಾತ್ರ ಬಿತ್ತ, ಗ್ರಹಣದ ಛಾಯೆ ಆ ಜಾಗಕ್ಕೆ ಬಿತ್ತ, ಬೇರೆ ಕಡೆ ಎಲ್ಲೂ ಬೀಳಲಿಲ್ವಾ? ಲಾರ್ಜ್ ಪೋರ್ಷನ್ ಆಫ್ ದಿ ಏಷ್ಯಾ ಕಾಂಟಿನೆಂಟ್, ಏಷ್ಯಾ ಖಂಡದ ಬಹುತೇಕ ಜಾಗ 29 ಬೆಳಗಿನ ಜಾವ 1 ಗಂಟೆಯಿಂದ ಹಿಡಿದು 2 ಗಂಟೆ 24 ನಿಮಿಷದವರೆಗೂ ಗ್ರಹಣ ಸಂಭವಿಸುತ್ತೆ. ಅದು ಕೂಡ ಬರ್ತಕ್ಕಂಥ ಮೇಷರಾಶಿಯಲ್ಲಿ ಬರ್ತಕ್ಕಂಥದ್ದು. ಈಗ ಮೇಷರಾಶಿ ನೀವು ನೋಡಿದ್ರೆ ಅಲ್ಲಿ ಅಶ್ವಿನಿ ನಕ್ಷತ್ರ ಅಂತ ಕರಿತೀವಿ. ಗ್ರಹಣ ಕಾಲದಲ್ಲಿ ಯಾರು ಎದ್ದು ಜಪತಪಗಳನ್ನು ಮಾಡ್ಕೊಳ್ತಾರೋ ಅವ್ರಿಗೆ ತುಂಬಾನೇ ಸಿದ್ಧಿಗಳು ಬರುತ್ತೆ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಅದನ್ನು ಮಾಡೋದು ಬಿಟ್ಬಿಟ್ಟು ಈ ರಾಶಿಯವರಿಗೆ ಸಮಸ್ಯೆ, ಆ ರಾಶಿ ಸಮಸ್ಯೆ ಅಂತ ಹೇಳಿ ವಾಹಿನಿಯವರು ಹೇಳೋದು ಓಕೆ, ಆದ್ರೆ ನಾವು ಹೇಳೋದನ್ನ ಕರೆಕ್ಟ್ ಆಗಿರ್ಬೇಕು. ಪಾಪ ವಾಹಿನಿಯವರು ಅವರು ಒಂದು ಜನಗಳಿಗೆ ಒಂದು ಒಳ್ಳೆ ಸಂದೇಶ ಮುಟ್ಲಿ ಅಂತ ಹೇಳ್ತಾರೆ. ನಾವುಗಳು ಜ್ಯೋತಿಷ್ಯ ಆಗಿರ್ತಕ್ಕಂಥವ್ರು ಅದು ನಿತ್ಯನ ಮಿಥ್ಯನ, ನಿತ್ಯನ ಮಿಥ್ಯನ ಅಂತ ಹೇಳಿ ನಾವು ತಗೊಳ್ಬೇಕಾಗತ್ತೆ. ಸೊ ಈ ಒಂದು ಜಾತಕದಲ್ಲಿ ಉಂಟಾಗ್ತಾ ಇರ್ತಕ್ಕಂಥ ಒಂದು ಲಗ್ನ ನೋಡಿದ್ರೆ ಸಿಂಹ ಲಗ್ನದಲ್ಲಿ ಪ್ರಾರಂಭವಾಗುತ್ತೆ. ಗುರು ಮತ್ತೆ ಚಂದ್ರ ಮತ್ತೆ ರಾಹು. ಇಲ್ಲಿ ಇದು ಗ್ರಹಣ ಅಂತ ತಗೊಂಡಾಗ ನಾವು ಅವಘಡಗಳಂತ ನಾನು ಹೇಳೋದಕ್ಕಿಂತ ಮುಂಚೆ ಇದ್ರಲ್ಲಿ ಒಳ್ಳೇದೇನಿದೆ ಅಂತಂತಂದ್ರೆ ಲಗ್ನದಲ್ಲೇ ಶುಕ್ರ ಇದೆ. ಜಾತಕವನ್ನ ತಗೊಳ್ಳೋಣ, ಲೆಟ್ ಅಸ್ ಸಿ ಪಾಸಿಟಿವ್ಸ್ ಇನ್ ದಿಸ್. ಲಗ್ನದಲ್ಲಿ ಶುಕ್ರ ಇದೆ, ಕೇಂದ್ರದಲ್ಲಿ ಎಲ್ಲಾ ಗ್ರಹಗಳು, ಕೇಂದ್ರ ತ್ರಿಕೋಣಗಳಲ್ಲಿ ಗ್ರಹಗಳಿದಾವೆ. ತ್ರಿಕೋಣದಲ್ಲೇ 3 ಗ್ರಹ ಬಂದಿದೆ. ವರಹಾಮೀರ ಬರೀತಾನೆ, ಗ್ರಹಣ ಕಾಲದಲ್ಲಿ ಶುಭ ಉಂಟಾಗೋ ಗ್ರಹಣಗಳು ಇದಾವೆ, ಅಶುಭ ಉಂಟಾಗೋ ಗ್ರಹಣಗಳು ಇದಾವೆ ಅಂತ ಹೇಳ್ತಾನೆ. ಆದರೆ ಗ್ರಹಣಗಳ ಒಂದು ಮೂಲ ಬಹಳ ಕಷ್ಟ ಹುಡುಕೋದು ಅಂತ ವರಹಾಮೀರನು ಕೂಡ ಕೊಟ್ಟಿದ್ದಾನೆ. ಗ್ರಹಣಗಳ ಫಲವನ್ನ ಹೆಚ್ಚಾಗಿ ಪ್ರಕೃತಿಗೆ, ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ಪ್ರಕೃತಿ, ಮಳೆ ಗಿಳೆ ಅದಕ್ಕೆ ಹೇಳಿ. ಯಾಕಂದ್ರೆ ಸೂರ್ಯ ಮತ್ತೆ ಚಂದ್ರ ಮತ್ತೆ ಭೂಮಿ ಒಂದೇ ಲೈನಲ್ಲಿ ಬಂದಾಗ ದೇರ್ ಇಸ್ ಡಿಫರೆನ್ಸ್ ಆಫ್ ಅಟ್ಮಾಸ್ಫಿರಿಕಲ್ ಚೇಂಜಸ್ ಅಂತ ಬರುತ್ತೆ ಹೊರತು ಯಾವುದೋ ಒಂದು ಸಣ್ಣ ಪಾಯಿಂಟ್ ಅಲ್ಲಿ ಭೂಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಆಗ್ತಕ್ಕಂಥ ಅವಘಡಗಳಿಗೂ ಇದಕ್ಕೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಲಾರ್ಜ್ ಸ್ಕೇಲ್ ಕ್ಯಾಟಾಸ್ಟ್ರೋಫ್ಸ್ ಅಂತಾರೆ. ಗ್ರಹಣ ಆಗಿದೆ ಅಂತಂದ್ರೆ ಅರ್ಧ ಭಾಗ, ಯಾವ್ದಾದ್ರು ಭೂಭಾಗ ಅರ್ಧ ಭಾಗ ಏನೋ ಪ್ರಾಬ್ಲಮ್ ಆಗಬೇಕು. ಗುರುಗಳು, ಇವಾಗ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಗ್ರಹಣ ಅಂತ ಬಂದಾಗ ಕೆಲವೊಂದು ರಾಶಿಯವರಿಗೆ ಶುಭ ಇರುತ್ತೆ, ಇನ್ನೊಂದು ಕೆಲವೊಂದು ರಾಶಿಯವರಿಗೆ ಅಶುಭ ಇರುತ್ತೆ ಅನ್ನೋದು, ಅದು ಎಷ್ಟರ ಮಟ್ಟಿಗೆ ನಿಜ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ರತಿ 6 ತಿಂಗಳಿಗೂ ಒಂದೊಂದು ಗ್ರಹಣ ಬರ್ತಾನೆ ಇರುತ್ತೆ. ಕಳೆದ 5 ವರ್ಷದಿಂದನೂ ಗ್ರಹಣಗಳು ಬರ್ತಾನೆ ಇದೆ. ಶುಭ ಅಶುಭ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಆಗದೆ ಗ್ರಹಣ ಇರ್ಲಿ ಇಲ್ಲದೆ ಹೋಗ್ಲಿ ಅವನ ಕರ್ಮ ಫಲದ ಮೇಲೆ ನಡೆಯುತ್ತೆ, ಗ್ರಹಣದ ಮೇಲೆ ನಡೆಯಲ್ಲ. ಗ್ರಹಣಗಳು ಯಾಕೆ ನಡೀತವೆ ಅಂತಂದ್ರೆ ಒಂದು ವಿಚಾರಕ್ಕೆ ಹೇಳ್ತೀನಿ. ಅಲೈನ್ಮೆಂಟ್ ಆಫ್ ದಿ ಸೆಲೆಸ್ಟಿಯಲ್ ಮ್ಯಾಪ್ ಅಂತ ನಾವು ಕರಿತೀವಿ.
ಅಲೈನ್ಮೆಂಟ್ ಆಫ್ ದಿ ಸೆಲೆಸ್ಟಿಯಲ್ ಮ್ಯಾಪ್. ಇದರ ಅರ್ಥ ಏನು ಅಂತಂದ್ರೆ, ಆ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಸುತ್ತಾ ಇದೆಯಲ್ಲ, ಸರಿ ಮಾಡ್ಕೊಳ್ತಕ್ಕಂಥದ್ದು. ಎರರು ಏನಾರು ಇತ್ತು ಅಂತಂದ್ರೆ ಅಲ್ಲಿ ಸರಿ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಚಂದ್ರನ ಕ್ಯಾಲ್ಕುಲೇಷನ್ ನಾವು ಮಾಡೋಕ್ಕಾಗಲ್ಲ. 27 ದಿವಸ ಅಂತ ಆಗುತ್ತೆ ಒಂದು ಸರ್ಕಲ್, ಎಕ್ಸಾಕ್ಟ್ 27 ಬರಲ್ಲ. ಅದಕ್ಕೆ ಆ ಕ್ಯಾಲ್ಕುಲೇಷನ್ ಇಲ್ಲದೆ ಇರೋದಕ್ಕೋಸ್ಕರನೇ ಕೂಡ ಇಲ್ಲಿ ಅಧಿಕ ಮಾಸ, ಕ್ಷಯ ಮಾಸ, ದೇ ಆರ್ ನಾಟ್ ಏಬಲ್ ಟು ಕ್ಯಾಲ್ಕುಲೇಟ್ ದಿ ಮ್ಯಾಚಿಂಗ್ ಆಫ್ ದಿ ಸೆಲೆಸ್ಟಿಯಲ್ ಬಾಡೀಸ್ ಅಲ್ವಾ. ಕರೆಕ್ಟಾಗಿ ನಿಮಗೆ ಕ್ಯಾಲೆಂಡರ್ ತರ ಜನವರಿ 1ನೇ ತಾರೀಕಿಂದ ಹಿಡಿದು ಡಿಸೆಂಬರ್ 31ನೇ ತಾರೀಕಿಗೆ ಕರೆಕ್ಟ್ ಆಗಿದೆ ರೀ ಅಂತ ನಾವು ಕ್ಯಾಲೆಂಡರ್ ಹಾಕೊಂಡು ಸೂರ್ಯ ಉದಯ, ಸೂರ್ಯ ಇದಕ್ಕೆ ಒಂದು ಅಸ್ತಕ್ಕೆ ನಾವು ನೋಡ್ತೀವಿ. ಆದ್ರೆ ಸೆಲೆಸ್ಟಿಯಲ್ ಮ್ಯಾಪ್ಗೆ ನಾವು ಮ್ಯಾಚ್ ಮಾಡಕ್ ಆಗೋದಿಲ್ಲ. ಎಕ್ಸಾಕ್ಟ್ ಸೂರ್ಯ ಭೂಮಿ ಸುತ್ತತಕ್ಕಂಥದ್ದು 360 ಡೇಸ್ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಇಂಗ್ಲಿಷ್ ಅವರು 365 ಡೇಸ್ ಅಂತಾರೆ. ನಮ್ಮ ಶಾಸ್ತ್ರದಲ್ಲಿ ಅದರದ್ದು ಒಂದು ಕ್ಯಾಲ್ಕುಲೇಷನ್ ಚಂದ್ರನ ಜೊತೆನೂ ತಗೊಳ್ತೀವಿ. ಅದು ಬಂದಾಗ ನಮಗೂ 365 ಬರುತ್ತೆ. ಆ 5 ಡೇಸ್ ನಾವು ಆಡ್ ಮಾಡ್ಕೊಂಡು ಹೋದಾಗ ಅಲ್ಲಿ ನಮಗೆ ಅಧಿಕ ಮಾಸ ಬರುತ್ತೆ. ಸೊ ಈ ವಿಚಾರ ಇನ್ನೊಂದು ಸ್ವಲ್ಪ ಬ್ರೇಕ್ ಆದ್ಮೇಲೆ ತಗೋಣ. ಇನ್ನೊಂದು ಸ್ವಲ್ಪ ಗುರುಗಳೇ, ಗ್ರಹಣದ ವಿಚಾರ ಇನ್ನಷ್ಟು ನಾವು ತಿಳ್ಕೊಳ್ಳೇಬೇಕು. ಸೊ ದಯವಿಟ್ಟು ಒಂದು ಬ್ರೇಕ್ ನ ತಗೊಂಡು ಮುಂದುವರ್ಸೋಣ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಗಳೇ, ಆಗ್ಲೇ ಗ್ರಹಣದ ಬಗ್ಗೆ ತುಂಬಾ ಅದ್ಭುತವಾದ ವಿಚಾರವನ್ನ ಶೇರ್ ಮಾಡ್ತಾ ಇದ್ವಿ, ದಯವಿಟ್ಟು ಮುಂದುವರಿಸಿ. ಬಹಳ ಹಿಂದೆ ಗ್ರಹಣಗಳನ್ನ ಹೇಗೆ ನೋಡ್ತಾ ಇದ್ರು ಅಂದ್ರೆ, ಸಿದ್ಧಿಗೋಸ್ಕರ ನೋಡ್ತಾ ಇದ್ರು, ಎನರ್ಜೀಸ್ ನೋಡ್ತಾ ಇದ್ರು. ಇವತ್ತಿನ ಕಾಲದಲ್ಲಿ ಅನೇಕ ಪಂಡಿತರು, ಜ್ಯೋತಿಷರು, ಹಾಗೆ ಅರ್ಚಕರು ಕೂಡ ಅದರ ಮಹತ್ವವನ್ನ ಹೇಳ್ತಾ ಇಲ್ಲ. ಆ ಮಹತ್ವ ಹೇಳಿದಲ್ಲೇ ಏನಾಗ್ಬಿಟ್ಟಿದೆ, ಒಂದು ಈ ರಾಶಿಯವರಿಗೆ ಈ ರೀತಿ ಆಗಿದೆ, ಶಾಂತಿಯನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಅದು ಒಂದು ರೀತಿಯ ಕಮರ್ಷಿಯಲೈಸೇಷನ್ ಆಗ್ತಕ್ಕಂಥದ್ದು ಅಂತ ತಗೊಳ್ಬಹುದು ಅಷ್ಟೇ ಹೊರತು, ಈ ರಾಶಿಗೆ ಸಮಸ್ಯೆ, ಆ ರಾಶಿಗೆ ಸಮಸ್ಯೆ ಅಂತ ಬಂದ್ರೆ, 4 ರಾಶಿಗೆ ಯಾವ್ದು ಕೇಳಿದ್ರಲ್ಲ ಯಾವ ರಾಶಿಗೆ ಸಮಸ್ಯೆ ಇದೆ ಅಂತ, ನಾನು 4 ರಾಶಿ ಹೇಳ್ತೀನಿ ಅವ್ರಿಗೆ ಸಮಸ್ಯೆ ಇದೆ ಅಂತ. ಇನ್ನು ಉಳಿದವರೆಲ್ಲ ರಾಜಯೋಗನ. ಪಾಯಿಂಟ್ ನಂಬರ್ 1 ನೀವು ನೋಡ್ಕೋಬೇಕು. ವೀಕ್ಷಕರು ಜ್ಯೋತಿಷ್ಯವನ್ನ ಅರ್ಥಕೋಬೇಕು. ನೀವೆಲ್ಲ ಎಲ್ಲಿ ಜ್ಯೋತಿಷ್ಯ ಏನ್ ಹೇಳ್ತಾರೋ ಅದನ್ನೆಲ್ಲ ನಂಬತಕ್ಕಂಥದ್ದು ಏನಾಗುತ್ತೆ, ಆ ನಂಬಿಕೆನೇ ಮೂಢನಂಬಿಕೆ ಆಗುತ್ತೆ ಮುಂದೆ. ಸೊ ಇದನ್ನ ವರ್ಜಿಸಬೇಕು ನಾವೆಲ್ಲ. ವೈಜ್ಞಾನಿಕ ನಿಲುಗಟ್ಟಲ್ಲಿ ಆಗಿನ ಕಾಲದಲ್ಲೂ ಇತ್ತು, ಈಗಿನ ಕಾಲದಲ್ಲೂ ಇದೆ. ಈ ಜ್ಯೋತಿಷ್ಯ ಶಾಸ್ತ್ರ ವೈಜ್ಞಾನಿಕ ನಿಲುಗಟ್ಟಲ್ಲೇ ಬರ್ತಾ ಮಧ್ಯದಲ್ಲಿ ನಂಬಿಕೆ ಬರ್ತಾ ಮೂಢನಂಬಿಕೆ ಒಳಗಡೆ ಸೇರ್ಕೊಂಡ್ಬಿಡ್ತಿದ್ವಿ. ಗ್ರಹಣ ಅಂದ್ರೆ ನಮ್ಗೇನೋ ಆಗ್ಬಿಡುತ್ತೆ. ಇದೇ ಡೇ ಟೈಮಲ್ಲಿ ಬರ್ಲಿಲ್ಲ ಇದು ಗ್ರಹಣ, ಯಾಕಂದ್ರೆ ಸಂಜೆ ಬಂದಿದ್ರೆ ಅಲ್ಲೋಲ ಕಲ್ಲೋಲ ಆಗಿರೋದು. ಸಂಜೆ ಏನಾದ್ರು ಗ್ರಹಣ ಏನಾದ್ರು ಇದ್ದಿದ್ರೆ, ಬೇರೆ ಟೈಮಲ್ಲಿ ಗ್ರಹಣ ಅಂತ ಒಂದು ಏನಾದ್ರು 7 ಗಂಟೆಗೆ ಇದ್ದಿದ್ರೆ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ. ಅರ್ಥ ಆಯ್ತಾ? ರಾತ್ರಿ ಮಲಗೋ ಟೈಮಲ್ಲಿ ಬಂದಿದೆ, ಅದಕ್ಕೆಲ್ಲ ಬಾಯಿ ಮುಚ್ಕೊಂಡಿದ್ದಾರೆ. ಯೋಚನೆ ಮಾಡಿ, ಎಲ್ಲಾ ವೀಕ್ಷಕರು ಯೋಚನೆ ಮಾಡಿ, ಎಷ್ಟು ಪರ್ಫೆಕ್ಟ್ ಆಗಿ ನೀವು ತಲೆಯಲ್ಲಿ ಯೂಸ್ ಮಾಡ್ಬೇಕು ಅಂದ್ರೆ, ರಾತ್ರಿ ಬಂದಿರೋದಕ್ಕೋಸ್ಕರ ಒಬ್ರು ಉಸಿರಿಲ್ಲ. ನಾವು ಏನೋ ಒಂದು ಆಕ್ಟಿವಿಟಿ ಮಾಡ್ತಾ ಇರ್ತೀವಲ್ಲ, ಎದ್ದಿದ್ದಾಗ್ಲೂ ಆಕ್ಟಿವಿಟಿ ಇರುತ್ತೆ, ಮಲಗದಾಗ್ಲೂ ಮಲಗೋ ಆಕ್ಟಿವಿಟಿ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಮ ಜೀವ ಇದ್ದೇ ಇರುತ್ತಲ್ವಾ, ಗ್ರಹಣದ ಒಂದು ಛಾಯೆ, ಒಂದು ವಿಚಾರ ಬಿದ್ದೇ ಬೀಳುತ್ತೆ. ಸೊ ಜನಗಳು ಆ ಒಂದು ನಮ್ಮ ವಿಚಾರದಲ್ಲಿ ನಾವು ಜನಗಳಿಗೆ ಹೇಳಬೇಕು ಅಂತಂದ್ರೆ, ನೀವು ಎದ್ದಾಗ ಅದು ಎಫೆಕ್ಟ್ ಆಗುತ್ತೆ, ನೀವು ಮಲಗದಾಗ ಎಫೆಕ್ಟ್ ಆಗಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಅಲ್ವಾ. ಸೊ ಅವಾಗ ನೀವು ಎದ್ದು ನೀವು ಗ್ರಹಣಕ್ಕಿಂತ ಮುಂಚೆ ಸ್ನಾನ ಮಾಡ್ಕೊಳ್ಳಿ, ಗ್ರಹಣ ಆದ್ಮೇಲೆ ಸ್ನಾನ ಮಾಡ್ಕೊಳ್ಳಿ, ಇಲ್ಲಿ ವಿಚಾರ ಬರಲ್ಲ. ಯಾಕಂದ್ರೆ ಎಲ್ಲ ಕಂಪ್ಲೀಟ್ 1 ಗಂಟೆಯಿಂದ 2:30ವರೆಗೂ ಯಾರೆದ್ದಿರ್ತಾರೆ? ತುಂಬಾನೇ ಕಷ್ಟ. 90% ಆಫ್ ದಿ ಪಾಪ್ಯುಲೇಷನ್ ಮಲಗಿರ್ತಾರೆ, 80 to 90%. ಸೊ ಹಾಗೆ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ, ಈ ಒಂದು ಗ್ರಹಣದ ವಿಚಾರದಲ್ಲಿ ಗ್ರಹಣಗಳನ್ನ ಏನಾದ್ರು ನೀವು ಒಳ್ಳೇದ್ ತಗೊಳ್ಬೇಕು ಅಂತಂದ್ರೆ, ಆ 1 ಗಂಟೆಯಿಂದ 2:30ವರೆಗೂ ನಿಮಗೆ ಏನಾದ್ರು ಗೊತ್ತಿರತಕ್ಕಂಥ ಮಂತ್ರಗಳನ್ನ ಏನಾದ್ರು ಇತ್ತು ಅಂತಂದ್ರೆ, ಆ ಟೈಮಲ್ಲಿ ಜಪ ಮಾಡ್ತಕ್ಕಂಥದ್ದು. ನಮ್ಮ ಋಷಿಮುನಿಗಳು ಮತ್ತೆ ದೇವರುಗಳು ಕೊಟ್ಟಿರ್ತಕ್ಕಂಥ ಒಂದು ಏನಂತಾರೆ ಗಿಫ್ಟ್. ಗ್ರಹಣ ಇಸ್ ಎ ಗಿಫ್ಟ್ ಫಾರ್ ಅಸ್. ನಾನು ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ನಾನು ಗ್ರಹಣ ಟೈಮಲ್ಲಿ ಮಿಸ್ ಮಾಡಬೇಡಿ, ಗ್ರಹಣ ಟೈಮಲ್ಲಿ ವೇಸ್ಟ್ ಮಾಡಬೇಡಿ ಟೈಮು, ಅನೇಕ ಸಮಸ್ಯೆಗಳಿಂದ ಅನೇಕ ಕಷ್ಟಗಳಿಂದ ದೂರ ಆಗಬೇಕು ಅಂತಂದ್ರೆ ಗ್ರಹಣ ಕಾಲದಲ್ಲಿ ಯಾವುದಾದ್ರು ಮಂತ್ರ ಜಪ ಮಾಡ್ತಾ ಇರಬೇಕು ನಿರಂತರವಾಗಿ. ಆ ಟೈಮಲ್ಲಿ ಇಟ್ ಎನರ್ಜೈಸಸ್ ದಿ ಎಂಟೈರ್ ಬಾಡಿ, ರಿಮೂವ್ಸ್ ಫ್ಲಾಸ್, ರಿಮೂವ್ಸ್ ನೆಗೆಟಿವಿಟಿ, ಪಾಸಿಟಿವಿಟಿ ಎತ್ಕೊಂಡ್ಬರುತ್ತೆ.
ಗ್ರಹಣ ಯಾಕೆ ಅಂತಂದ್ರೆ ಯು ಕೀಪ್ ಆನ್ ಚಾಂಟಿಂಗ್ ಅಂದ್ರೆ ಯುವರ್ ಮೈಂಡ್ ಮತ್ತೆ ಮೆದುಳ ಅಬ್ಲಾಂಗೇಟ್ ಇರತಕ್ಕಂಥದ್ದು, ನಿಮ್ಮ ನರ್ವಸ್ ಸಿಸ್ಟಮ್ ಎಲ್ಲಾನು ಕೂಡ ರಿಜ್ಯೂನೇಟ್ ಆಗ್ಬಿಡುತ್ತೆ. ರಿಜ್ಯೂನೇಟ್ ಆಗಿ ಹೆಂಗಾಗುತ್ತೆ ಅಂತಂದ್ರೆ ಎಲ್ಲ ಒಂದೇ ಲೈನಲ್ಲಿ ಇದೆ, 180 ಡಿಗ್ರಿ ಇದೆ ಎಲ್ಲಾನು ಕೂಡ. ಗ್ರಹಣ ಅಂದ್ರೆ ಏನು? ಒಂದು ಲೈನ್ ಅಂತ ಹೇಳ್ತೀವಿ ನಾವು. ಸೂರ್ಯನೂ ಒಂದು ಲೈನಲ್ಲಿ ಇದೆ, ಚಂದ್ರನೂ ಒಂದು ಲೈನಲ್ಲಿ ಇದೆ, ಭೂಮಿನೂ ಒಂದು ಲೈನ್ ಇದೆ, 180 ಡಿಗ್ರಿ ಇದೆ. ಸೊ ಎಲ್ಲಾನು ಎನರ್ಜಿ ಅಲ್ವಾ? ಭೂಮಿ ಆಲ್ಸೋ ಇಸ್ ಎನರ್ಜಿ, ಚಂದ್ರ ಹಾಸ್ ಆಲ್ಸೋ ಗಾಟ್ ಎನರ್ಜಿ, ಸೂರ್ಯನಿಗೂ ಎನರ್ಜಿ ಇದೆ, 3 ಜನಕ್ಕೂ ಎನರ್ಜಿ ಇದೆ. ಒಂದೇ ಲೈನಲ್ಲಿ ಬಂದಾಗ ಎನರ್ಜಿ ಒಂದು ಕಡೆ ಫ್ಲೋ ಆಗ್ತಾ ಇದೆ. ಬೇರೆ ಬೇರೆ ಟೈಮಲ್ಲಿ ಎನರ್ಜೀಸ್ ಆ ಕಡೆ ಈ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಅದನ್ನೇ ಸೈನ್ಸ್ ಅಲ್ಲಿ ಉಮ್ರಾ ಮತ್ತೆ ಪೆನುಂಬ್ರಾ ಅಂತ ಹೇಳ್ತಾರೆ. ಎಕ್ಲಿಪ್ಸ್ ಅಲ್ಲಿ 2 ತರ ಹೇಳ್ತಾರೆ. ಪಾರ್ಷಿಯಲ್ ಎಕ್ಲಿಪ್ಸ್, ಫುಲ್ ಎಕ್ಲಿಪ್ಸ್ ಅಂತ ಹೇಳ್ತಾರೆ. ಇದು ಪಾರ್ಷಿಯಲ್ ಆಗಿ ಪೆನುಂಬ್ರಾ ಅಂತ ಕರೀತಾರೆ, ಉಮ್ರಾ ಅಂತ ಕರೀತಾರೆ. ಪೆನುಂಬ್ರಾದಲ್ಲೂ ಕೂಡ ನಮಗೆ 180 ಡಿಗ್ರಿ ಬರುತ್ತೆ. ಇನ್ನ ಪೂರ್ಣ ಚಂದ್ರಗ್ರಹಣ ಅಂತಂದ್ರೆ ಅದು 180 ಡಿಗ್ರಿ ಇರುತ್ತೆ. ಸೊ ಮಧ್ಯರಾತ್ರಿ ಯಾರಿಗಾರು ಸಿದ್ಧಿ ಮಾಡ್ಕೋಬೇಕು, ನನಗೆ ದುಡ್ಡಿನ ವಿಚಾರದಲ್ಲಿ ಚೆನ್ನಾಗಾಗಬೇಕು, ಕೆಲಸದ ವಿಚಾರದಲ್ಲಿ ಚೆನ್ನಾಗಬೇಕು, ನನ್ನ ಹೆಸರು ಮಾಡಬೇಕು ಜಗತ್ತಲ್ಲಿ ಅಂತ ಅನ್ನೋರಿಗೆಲ್ಲ ಯಾವ್ದಾದ್ರು ಮಂತ್ರ ತಗೊಳ್ಳಿ. 29ನೇ ತಾರೀಕು ಬೆಳಗಿನ ಜಾವ 1 ಗಂಟೆಯಿಂದ ಹಿಡಿದು 2:30ವರೆಗೂ ಎದ್ಬಿಡಿ. ಮಧ್ಯರಾತ್ರಿ ಒಂದು ಅಲಾರಾಮ್ ಇಟ್ಕೊಂಡ್ಬಿಡಿ, 1 ಗಂಟೆ ಎದ್ಬಿಡಿ, ಕೈಕಾಲು ತೊಳ್ಕೊಳ್ಳಿ, ಒಂದ್ ಕಡೆ ಕುತ್ಕೊಳ್ಳಿ, ಚಾಪೆ ಹಾಕೊಂಡು ಯಾವ ಡೈರೆಕ್ಷನ್ ಕುತ್ಕೊಳ್ಳಿ. ನಿಮ್ಗೆ ಏನು ಮನಸ್ಸನ್ಸುತ್ತೋ ಒಂದು ಮಂತ್ರ ತಗೊಳ್ಳಿ, ಯಥೇಚ್ಛವಾಗಿ ಪಠನೆ ಮಾಡ್ತಾ ಇರಿ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, 6 months ಆದ್ಮೇಲೆ ಯು ಕ್ಯಾನ್ ಸಿ ಯುವರ್ ಸಿ ಚೇಂಜ್. ಸಿ ಚೇಂಜ್ ಖಂಡಿತ ಆಗುತ್ತೆ. ನಾನು ಅನುಭವಿಸಿದ್ದೀನಿ, ತುಂಬಾ ಜನ ಹೇಳಿದವರು ಹೇಳಿದ್ದಾರೆ. ಗ್ರಹಣದ ಕಾಲದಲ್ಲಿ ನಮ್ಮ ಎಲ್ಲ ಶಾಸ್ತ್ರಜ್ಞರು ಮತ್ತೆ ಜ್ಯೋತಿಷಿಗಳು ಈ ರಾಶಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಬದಲು ಜಪವನ್ನು ಮಾಡ್ಕೊಳ್ಳಿ, ಅಲೈನ್ಮೆಂಟ್ ಸ್ಟ್ರಾಂಗ್ ಇರುತ್ತೆ, ಮೈಂಡ್ ಬಾಡಿ ಸೋಲ್. ಯೋಗಾನು ಅದ್ರ ಮೇಲೆನೆ ನಿಂತಿರೋದು. ಇವತ್ತು ಯೋಗ ಮಾಡ್ಬಿಡ್ತೀವಿ, ಬೆಳಿಗ್ಗೆನೆ ಯಾಕೆ ಯೋಗ ಮಾಡ್ತೀವಿ? ಆ ಸನ್ ರೇಸು ಮತ್ತೆ ಒಂದು ಇರ್ತಕ್ಕಂಥ ಒಂದು ಭೂಮಿ ರೇಸು, ಆ ಒಂದು ಬೆಳಗಿನ ಕಿರಣಗಳು ಸ್ಟ್ರಾಂಗ್ ಇರುತ್ತೆ, ವಿಟಮಿನ್ ಡಿ ಜಾಸ್ತಿ ಇರುತ್ತೆ. ಮಧ್ಯಾಹ್ನ ಯಾಕೆ ಯೋಗ ಮಾಡಲ್ಲ ಅಂತ ಹೇಳ್ತಾರೆ? ಮಧ್ಯಾಹ್ನ ಬಿಸಿಲು, ಅದೇ ಸೂರ್ಯ ಅಲ್ವಾ? ಮಧ್ಯಾಹ್ನ ಯೋಗ ಮಾಡ್ಬಿಟ್ರಿ ಅಂತಂದ್ರೆ ಎಲ್ಲಿ ಮಾಡ್ತಾರೆ? ಮಾಡಲ್ಲ. ಮಧ್ಯಾಹ್ನ ಅಂದ್ರೆ ಅದು ಜಾಸ್ತಿ ಇನ್ಫ್ರಾರೆಡ್ ರೇಸ್ ಇರುತ್ತೆ, UV ರೇಸ್ ಜಾಸ್ತಿ ಇರುತ್ತೆ, ಅದು ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಬೆಳಗಿನ ಜಾವದಲ್ಲಿ ಒಂಥರ ಫ್ರೂಟ್ಫುಲ್ ರೇಸ್ ಅಂತ ನಾವು ಕರಿತೀವಿ. ಸೊ ಇಷ್ಟೇ ವಿಚಾರ ಇರೋದು. ಇಷ್ಟು ವಿಚಾರ ಜನಗಳು ತಿಳ್ಕೋಬೇಕು. ಯೋಗ ಕೂಡ ಬಂದಿರತಕ್ಕಂಥದ್ದು ಅದೇ ವಿಚಾರದಲ್ಲೇ. ಯೋಗ ಕೂಡ ಬಂದಿರತಕ್ಕಂಥದ್ದು ಕೂಡ ಸೂರ್ಯ ಮತ್ತೆ ಭೂಮಿಯ ಅಲೈನ್ಮೆಂಟ್. ಸೊ ಎಲ್ಲರೂ ಕೂಡ ಯಾರಾದ್ರೂ ಏನಾದ್ರು ಹೇಳ್ತಾ ಇದ್ರೆ ನಿಮ್ಗೆ ಇಷ್ಟ ಇದ್ರೆ ನಂಬ್ರಿ. ಮುಂಚೆ ಎಲ್ಲ ನಂಬ್ತಾ ಇದ್ರು. ಇದೇ 15 ವರ್ಷದಿಂದ ಗ್ರಹಣ ಆದ ತಕ್ಷಣ ಅಷ್ಟೊಂದು ಎಲ್ಲ ಇದರಲ್ಲಿ ತಲೆ ಕೆಡ್ಸ್ಕೊತಾ ಇದ್ರು. ಈಗ ಆಲ್ಮೋಸ್ಟ್ 50% ತಲೆ ಕೆಡ್ಸ್ಕೊಳ್ತು ಕಮ್ಮಿ ಆಗಿದ್ದಾರೆ. ಹೇಳೋರು ಹೇಳ್ತಾ ಇದಾರೆ, ಅಯ್ಯೋ ದಿನ ಸಾಯೋರ್ಗೆ ಅಳೋರು ಯಾರು ಅಂದಂಗೆ ಇವತ್ತು ತಲೆನೇ ಕೆಡ್ಸ್ಕೊತಿಲ್ಲ ಯಾರು. ಗುರುಗಳಿಗೆ ನೀವು ಹೇಳಿದ್ರಿ ಗ್ರಹಣದ ಸಮಯದಲ್ಲಿ ಯಾವ್ದಾದ್ರು ಒಂದು ಮಂತ್ರವನ್ನ ಜಪ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಯಾವ್ದಾದ್ರು ಒಂದು ಮಂತ್ರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಬಹಳ ಒಳ್ಳೆ ಇದು ಪಾಯಿಂಟ್ ಹೇಳಿದೆ. ಎಲ್ಲರಿಗೂ ದುಡ್ಡು ಬೇಕು ಅಲ್ವಾ? ನಾನು ಆಡಂಬರದಿಂದ ಬಂದು ಹಾಗೆ ಹೀಗೆ ಅಂತ ಹೆಂಗ್ ಒಂಥರ ನಾಟಕವಾಗಿ ಮಾತಾಡಿದ್ರು ಕೂಡ ಕೊನೆಗೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಕಾಂಚನ. ಡೆಫಿನೆಟ್ಲಿ ಏನಾಗುತ್ತೆ ಕಾಂಚನ ಅಂತಂದ್ರೆ ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಸಮಯ ಇದೆ ಅನ್ಸುತ್ತಲ್ಲ, 1-2 ನಿಮಿಷ ತಗೊಳ್ತೀನಿ ನೋಡಿ ವೀಕ್ಷಕರೇ. ಮಂತ್ರ ಹೇಳಿದ ತಕ್ಷಣ ದುಡ್ಡು ಹೆಂಗ್ರಿ ಬರುತ್ತೆ ಅಂತ ಒಂದು ಪ್ರಶ್ನೆ ನೀವು ಕೇಳಿದೀರ. ಯಾವುದೇ ಒಂದು ನಮಗೆ ಬರಬೇಕು ಅಂತಂದ್ರೆ ಕರ್ಮಫಲದಿಂದ ಬರುತ್ತೆ. ನಾವು ಊಟ ಮಾಡ್ತೀವಿ, ಒಂದು ಪಾತ್ರೆಯಲ್ಲಿ ಅನ್ನ ಹಾಕೊಂಡು ಏನೋ ಒಂದು ಮಾಡಿರ್ತಾರೆ ಮನೆಯಲ್ಲಿ, ಎಲ್ಲ ಹಾಕೊಂಡು ಊಟ ಮಾಡಿರ್ತೀವಿ. ಊಟ ಎಲ್ಲ ಖಾಲಿ ಮಾಡಿದಾಗ ಸೂಪರ್ ಆಗಿದೆ ಅಂತ ಅನ್ಸುತ್ತೆ. ಕೊನೆಯಲ್ಲಿ ಆ ಟೇಸ್ಟ್ ಇನ್ನೂ ಬೇಕು ಅನ್ಸುತ್ತೆ. ವಾಪಸ್ ನೀವು ಪಾತ್ರೆಗೆ ಹೋಗಿ ಅದು ಒದರಿ ಕೆರಿತೀವಿ, ಎಲ್ಲ ಕೆರೆದು ಲಾಸ್ಟಲ್ಲಿ ಹಾಕತ್ತೀವಿ. ಲಾಸ್ಟಲ್ಲಿ ಒಂದು ತುತ್ತು ಸಿಗುತ್ತೆ. ಮಂತ್ರ ಪಠನೆ ಮಾಡಿದ್ರೆ ಎಕ್ಸ್ಟ್ರಾ ಬರೋದೇ ಮಂತ್ರ ಪಠನೆಯಿಂದ. ಈ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಳ್ಳಿ ನೀವು. ಅಂದ್ರೆ ನಾವು ಪೂರ್ಣವಾಗಿ ನಾವು ಫಲಗಳನ್ನ ತಗೊಂಡಿರಲ್ಲ. ಸೊ ನಾವೇನ್ ಮಾಡ್ತೀವಿ, ತುಂಬಾ ಚೆನ್ನಾಗಿದೆ ನನಗೆ ಇನ್ನೂ ಬೇಕು ಅಂದಾಗ ಆ ಪಾತ್ರೆ ಹೋಗಿ ನೋಡ್ತೀವಿ, ಸ್ವಲ್ಪ ಉಳಿದಿರುತ್ತೆ, ಅದನ್ನ ಹಾಕೊಳ್ತೀವಿ. ಸೊ ಹಾಗೆ ನಿಮ್ಮ ಕರ್ಮ ಫಲಗಳಲ್ಲಿ ಶುಭವಾಗಿರ್ತಕ್ಕಂಥ ಒಂದು ನಿಮಗೆ ಬೇಕು ಅಂತಂದ್ರೆ ಸ್ವಲ್ಪ ನಾವು ಅದನ್ನ ಯೂಸ್ ಮಾಡ್ಕೊಂಡಿರ್ತೀವಿ. ಮಂತ್ರ ಏನ್ ಮಾಡುತ್ತೆ, ಇನ್ನಷ್ಟು ಒಳ್ಳೆ ಕರ್ಮ ಫಲಗಳನ್ನ ಸ್ವಲ್ಪ ದಾರಿ ಮಾಡಿ ನಿಮ್ಗೆ ಎಷ್ಟಿರುತ್ತೋ ಅಷ್ಟೇ ಕೊಡೋದು, ಉಳಿದು ಬೆಳೆದಿರೋದೆಲ್ಲ ಸೇರಿಸಿ ಕೊಡುತ್ತೆ ಮಂತ್ರ ಪಠನೆ. ಇದು ಕರ್ಮಾತ್ಯದಲ್ಲಿ ಸ್ವಲ್ಪ ನಾವು ಡೀಪಾಗಿ ಹೋಗ್ಬೇಕಾಗತ್ತೆ. ಕರ್ಮಾತ್ಯರಿ ಅಷ್ಟು ಡೀಪಾಗಿ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ನಾನು ಅರ್ಥಕೊಂಡಿದ್ದೀನಿ. ಅದೊಂದು ಸೈನ್ಸ್ನ ನಾವು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಲ್ಲಿ ನಾವು ಮಾತಾಡಬೇಕಾಗುತ್ತೆ. ಇಟ್ ಈಸ್ ಅ ವೆರಿ ಡೀಪ್ ಸೈನ್ಸ್. ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಮಾನ್ಯರಿಗೆ ಅರ್ಥ ಆಗಲ್ಲ ಅಂತಷ್ಟೇ.
ಗುರುಗಳೇ, ಮಂತ್ರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಲೇಬೇಕು. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ವಾಪಸ್ ಬಂದ್ಬಿಡೋಣ. ವೀಕ್ಷಕರೇ, ಹಾಗೆ 23 ನವೆಂಬರ್ 2023ರಿಂದ ಜ್ಯೋತಿಷ್ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕರೆಯನ್ನ ಮಾಡಿ ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಬಗ್ಗೆ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ನಮಸ್ಕಾರ ವೀಕ್ಷಕರೇ, ನಾನು ನಕ್ಷತ್ರ ನಾಡಿಯ 56ನೇ ಬ್ಯಾಚ್ನ ವಿದ್ಯಾರ್ಥಿ ರವಿ ಹೆಗಡೆ ಅಂತ ಮೈಸೂರಿಂದ. ಬಹಳ ಅದ್ಭುತವಾದಂಥ ಒಂದು ವಿಚಾರ ನಕ್ಷತ್ರ ನಾಡಿಲಿರ್ತಕ್ಕಂಥದ್ದು. ನಾವು ಸಾಕಷ್ಟು ಜನ ಗುರುಗಳನ್ನ ನೋಡಿರ್ಬೋದು ಅಥವಾ ಸಾಕಷ್ಟು ಕಡೆ ವಿದ್ಯೆ ಕಲ್ತಿರ್ಬೋದು. ಆದರೆ ನೀವು ಒಂದ್ಸಲ ನಕ್ಷತ್ರ ನಾಡಿಗೆ ಬಂದ ಮೇಲೆ ಅದರದ್ದು ವಿಚಾರ ಏನು ಅಂತ ಗೊತ್ತಾಗತ್ತೆ. ಯಾಕೆ ಇದನ್ನ ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದೀನಿ ಅಂದ್ರೆ, ನನ್ನ ಜೀವನ ಈ ಒಂದು 4.5 ವರ್ಷಗಳ ಜರ್ನಿಯಲ್ಲಿ ಸಾಕಷ್ಟು ಬದಲಾಗಿದೆ. ನಾನು ಯಾವ ರೀತಿಯಲ್ಲಿ ಇರಬೇಕು ಅಥವಾ ಯಾವ ಮಂತ್ರಗಳು ನನಗೆ ಉಪಯುಕ್ತವಾಗಿದೆ, ಯಾವ ವಸ್ತುನ ದಾನ ಮಾಡಬೇಕು, ಪ್ರತಿಯೊಂದು ಹಂತದಲ್ಲೂ ಕೂಡ ನನಗೆ ತಿಳುವಳಿಕೆ ಬಂದಿದೆ. ಮತ್ತೆ ಈ ಜ್ಯೋತಿಷಾಸ್ತ್ರ ಅನ್ನೋದು ತುಂಬಾ ಅಗಾಧವಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ದಿನೇಶ್ ಗುರೂಜಿ ಅವರು ಅದನ್ನ ತುಂಬಾ ಸಿಂಪ್ಲಿಫೈ ಮಾಡಿ ಯಾವ ವ್ಯಕ್ತಿ ಕೂಡ ಆರಾಮಾಗಿ ಕಲಿಬಹುದು, ಆ ರೀತಿ ಒಂದು ಕಾನ್ಸೆಪ್ಟ್ ನ ರೆಡಿ ಮಾಡಿದ್ದಾರೆ. ಜೊತೆಗೆ ಏನು ಅಂತ ಹೇಳಿದ್ರೆ, ನೀವು ಝೂಮ್ ಮೀಟಿಂಗ್ ನಲ್ಲಿ ಅಟೆಂಡ್ ಮಾಡಿ ನಿಮಗಿರ್ತಕ್ಕಂಥ ಒಂದು ಕ್ಲಾರಿಟಿ ಎಲ್ಲ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿಗೆ ಬಂದಾಗ ನಿಮಗೆ ಪಿನ್ ಟು ಪಿನ್ ಕ್ಲಿಯರ್ ಆಗುತ್ತೆ. ಸಾಕಷ್ಟು ಜನಕ್ಕೆ ದೋಷ ಇದೆಯಾ, ಇದಿದೆಯಾ ಈ ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ಕ್ಲಿಯರ್ ಮಾಡುತ್ತೆ ನಕ್ಷತ್ರ ನಾಡಿ. ನೀವು ಸಬ್ಜೆಕ್ಟ್ ಬಗ್ಗೆ ಬಿಲೀವ್ ಮಾಡಿ. ಮತ್ತೆ ಡಾಕ್ಟರ್ ದಿನೇಶ್ ಗುರೂಜಿ ಅವರು ಏನಿದ್ದಾರೆ, ಅವರಿಗೆ ಅಪಾರವಾದ ಜ್ಞಾನ ಇದೆ. ನೀವು ಕ್ಲಾಸಸ್ಗೆ ಸೇರಿದ ಮೇಲೆ ಗೊತ್ತಾಗತ್ತೆ ಅದು ಏನು ಅವ್ರಿಗಿರ್ತಕ್ಕಂಥ ನಾಲೆಡ್ಜು ಅಂತ. ಯಾವ ವಿಷಯದಲ್ಲಿ ಅಂತಿಲ್ಲ, ಜ್ಯೋತಿಷಾಸ್ತ್ರದಲ್ಲಿ ನೀವು ಎಷ್ಟು ಮಟ್ಟಿಗೆ ಡೆಪ್ತಲ್ಲಿ ಕಲಿಬಹುದು ಅಷ್ಟನ್ನು ಕೂಡ ಕಲಿಸ್ಕೊಡ್ತಾರೆ. ನನ್ನ ಪ್ರಕಾರ ಒಂದು ಯೂನಿವರ್ಸಿಟಿ ಅಂತ ಹೇಳ್ತೀನಿ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ, ಮೂಲತಃ ನಾನೊಬ್ಬ ಕುಕ್. ಸೊ ಅಡಿಗೆ ಮಾಡ್ತಕ್ಕಂಥ ವ್ಯಕ್ತಿ. ಸಾಕಷ್ಟು ನನ್ನ ಜೀವನದಲ್ಲಿ ಬದಲಾವಣೆಗಳಾಯ್ತು, ಮತ್ತೆ ತುಂಬಾ ಇಂಪ್ರೂವ್ ಆಗಿದೆ. ನೀವು ಇದನ್ನ ಉತ್ಪ್ರೇಕ್ಷೆ ಅನ್ಕೊಂಡ್ರು ಪರವಾಗಿಲ್ಲ. ನಕ್ಷತ್ರ ನಾಡಿ 15 ದಿನದ ತರಗತಿಗಳಿಗೆ ನೀವು ಬಂದು ಸೇರಿದಾಗ ಅದರಲ್ಲಿರ್ತಕ್ಕಂಥ ಒಂದು ಶಕ್ತಿ ಮತ್ತೆ ಒಂದು ವಿದ್ಯೆ ಎಷ್ಟು ಅಗಾಧವಾಗಿದೆ, ಗುರೂಜಿ ಹೆಂಗ್ ಹೇಳ್ಕೊಡ್ತಾರೆ ಅನ್ನೋದು ನಿಮಗೆ ಅನುಭವಕ್ಕೆ ಬರುತ್ತೆ. ದಯವಿಟ್ಟು ತಪ್ಪದಲ್ಲೇ ಎಲ್ಲರೂ ಕೂಡ ಕ್ಲಾಸಸ್ಸಿಗೆ ಬಂದು ಸೇರಿ ಸದುಪಯೋಗನ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ನಿಮ್ಮ ಫ್ಯಾಮಿಲಿ ಸಮೇತ ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ ಶಾಸ್ತ್ರವನ್ನ ಆನ್ಲೈನ್ ಮುಖಾಂತರ ಕಲಿಬೇಕು ಅಂತಂದ್ರೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಗುರುಗಳೇ ನಮ್ಮ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ಸುಮಾ ಅವರು ಧಾರವಾಡದಿಂದ. ನಮಸ್ಕಾರ ಸುಮಾ ಅವ್ರೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗು ಬಗ್ಗೆ ಕೇಳ್ಬೇಕಿತ್ತು. ನಿಮ್ಮ ಮಗುವಿನ ಜನ್ಮ ದಿನಾಂಕ ಹಾಗೂ ಸಮಯ ಗೊತ್ತಿದ್ಯಾ? ಹಾ, ಗೊತ್ತಿದೆ. ಹೇಳಿ. 28/9/2020. ಓಕೆ. ಹುಟ್ಟಿದ ಸಮಯ ಮುಂಜಾನೆ 11:57 ಹುಬ್ಳಿಯಲ್ಲಿ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಮಗು ಈಗ 3 ವರ್ಷ ಆಗಿದೆ, ಏನ್ ಕೇಳ್ಬೇಕು? ಈಗ 3 ವರ್ಷದಿಂದ ಚೆನ್ನಾಗಿದ್ದ ಮಗು ಗುರುಜಿ. ಈಗ 1 ತಿಂಗಳ ಹಿಂದಿಂದ ರೀ ಅದು ಒಮ್ಮೊಮ್ಮೆ ಆಡ್ತಾ ನನ್ಗ ಕಣ್ ಕಾಣ್ತಾ ಇಲ್ಲ ಅಂತೇಳಿ ಗಟ್ಟಿಯಾಗಿ ಹಿಡ್ಕೊಂಡ್ ಬಿಡುತ್ತೆ ಗುರುಜಿ. 5 ನಿಮಿಷ, ಆಮೇಲೆ ಮತ್ ನಾರ್ಮಲ್ ಆಗುತ್ತೆ ಗುರುಜಿ. ಎಲ್ಲಾ ಕಡೆ ತೋರ್ಸಿರು ನಾರ್ಮಲ್ ಅಂತ ಬರಾಕತ್ತಿದೆ ಗುರುಜಿ. ಓಕೆ. ರಾಹು ದೇಶ ಈಗ ನಡೀತಾ ಇರ್ತಕ್ಕಂಥದ್ದು. ಕಣ್ಣಿನ ವಿಚಾರ ಬಂದಾಗ ನಮಗೆ 2, 8, 12 ಕಾಂಬಿನೇಷನ್ ತಗೊಳ್ತೀವಿ ನಾವು. ಆ 2, 8 ಕಾಂಬಿನೇಷನ್ ಇದೆಯಾ ಅಂತ ನಾವು ರಾಹುನಲ್ಲಿ ನೋಡಿದಾಗ 2, 8, 12, 2, 8, 12, 11 ರಾಹು ಮಂಗಳ ಶನಿಯ ಅಂಶದಲ್ಲಿದೆ. ಓಕೆ, ಹೆಲ್ತಲ್ಲಿ ನೋಡ್ಬಿಡೋಣ. ಹೆಲ್ತಲ್ಲಿ ಸ್ವಲ್ಪ ಅವ್ರಿಗೆ ಈ ಒಂದು ರಕ್ತದ ವಿಚಾರದಲ್ಲಿ ಟೆಸ್ಟ್ ಮಾಡಿಸಿ.
ಓಕೆ, ಬ್ಲಡ್ ಫ್ಲೋ ಅಲ್ಲಿ ಟೆಸ್ಟ್ ಮಾಡಿಸಿ. ರಾಹು ಕುಜನ ನಕ್ಷತ್ರದಲ್ಲಿರೋದ್ರಿಂದ ಮಂಗಳ 4ನೇ ಮನೆ ಬ್ಯಾಡ್ ಸೈಡ್ ತೋರಿಸಿದೆ ಸ್ಕ್ರೀನ್ ಅಲ್ಲಿ, ಹೆಲ್ತ್ ಅಲ್ಲಿ 1 4 6 8 12. ಈ ಒಂದು ನರದ ವಿಚಾರ ಅಥವಾ ಗ್ಲೂಕೋಮಾ, ಅರ್ಥ ಆಯ್ತಾ ನಾ ಹೇಳಿದ್ದು? ಗ್ಲೂಕೋಮಾ ಅಂತಾನೆ ನೀವು ಸ್ಪೆಸಿಫೈ ಮಾಡಿ. ಸ್ವಲ್ಪ ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಆಸ್ಪತ್ರೆ, ಸ್ವಲ್ಪ ಫೇಮಸ್ ಆಸ್ಪತ್ರೆಗೆ ಗ್ಲೂಕೋಮಾ ಇರಬಹುದಾ ಅಂತ ಒಂದು ವಿಚಾರವನ್ನ ದಯವಿಟ್ಟು ಇಮಿಡಿಯೇಟ್ ಆಗಿ ಮಾಡಿ. ಯಾಕಂದ್ರೆ ರಾಹು ದಶೆ ಸ್ಟಾರ್ಟ್ ಆಗಿದೆ. ರಾಹು ಕಾಂಬಿನೇಷನ್ ಅಲ್ಲಿ ನೆಗೆಟಿವ್ ಅಲ್ಲಿ 1 4 6 8 12 ಕಾಂಬಿನೇಷನ್ ಇದೆ. 511 ಕೂಡ ಇರೋದ್ರಿಂದ ಅಷ್ಟು ತೊಂದರೆ ಆಗಲ್ಲ. ಬೇಗ ಟ್ರೀಟ್ಮೆಂಟ್, ಬೇಗ ಅದಕ್ಕೆ ಕರೆಕ್ಷನ್ ಮಾಡ್ತಾರೆ. ಲೇಸರ್ ಏನಾದ್ರು ಮಾಡ್ತಾರೆ, ಕರೆಕ್ಷನ್ ಆಗುತ್ತೆ. ನರ್ವ್ ಎಂಡಿಂಗು ಅಥವಾ ಗ್ಲೂಕೋಮಾ ಎರಡರಲ್ಲಿ ಒಂದು ಆಗ್ತಕ್ಕಂಥ ತೋರಿಸ್ತಾ ಇದೆ. ಶೀಘ್ರವಾಗಿ ನೀವು ಮಾಡಿ. ಇದಕ್ಕೆ ನಾನು ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಈ ಮಂತ್ರವನ್ನ ನಿಮಗೆ ಯಥೇಚ್ಛವಾಗಿ ಪಠನೆ ಮಾಡಕ್ಕೆ ಸಜೆಸ್ಟ್ ಮಾಡ್ತೀನಿ. ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ. ಒಳ್ಳೆದಾಗಲ್ಲ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ನಮಸ್ಕಾರ. ಹಾಗೆ ಕಾಲರ್ಸ್ ಕಾಲ್ ಅನ್ನ ಕರೆ ಮಾಡಿದಾಗ ದಯವಿಟ್ಟು ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾಗತ್ತೆ. ಹಾಗೆ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಓಕೆನಾ? ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ ಹೆಸರು? ರಾಮಾಂಜನೇಯ ಅಂತ ಹೇಳ್ಬಿಟ್ಟು. ರಾಮಾಂಜನೇಯ ಅಲ್ವಾ? ಹೌದು. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಬಗ್ಗೆ ಕೇಳ್ಬೇಕು. ನವ್ಯ ಅಂತ ನನ್ನ ಮಗಳ ಹೆಸರು. ಅವರ ಹುಟ್ಟಿದ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 7/9/1994. ಓಕೆ, ಹುಟ್ಟಿದ ಸಮಯ? ಬೆಳಗಿನ ಜಾವ, ಮಂಗಳವಾರ ಬೆಳಗಿನ ಜಾವ. ಟೈಮ್ 3:50. ನೀವು ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಫಸ್ಟ್. ಓಕೆ ಮೇಡಮ್, ಆಚೆ ಬರ್ತೀನಿ ಹೇಳಿ ಮೇಡಮ್. ಬೇಗ ಟಿವಿ ಸೌಂಡ್ ನ ಕಮ್ಮಿ ಮಾಡ್ಬಿಡಿ. ಮಾಡಿದ್ವಿ ಮೇಡಮ್, ಆಚೆ ಬಂದಿದ್ದೀವಿ. ಓಕೆ, ಹುಟ್ಟಿದ ಸ್ಥಳ ತಿಳಿಸಿ. ಒಂದೇ ನಿಮಿಷ ಮೇಡಮ್. ಸ್ಥಳ ಚಿತ್ರದುರ್ಗ, ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಓಕೆ, ನಮಸ್ಕಾರ ಮೇಡಮ್. ಹಾಗೆ ವೀಕ್ಷಕರಲ್ಲಿ ಒಂದು ಮನವಿ, ಆಸ್ಟ್ರೋಲೈಟ್ ಅಂತ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರ್ಯಾರು ಮೊದಲ ಕರೆ ಉಚಿತ ತಗೊಂಡಿಲ್ಲ ದಯವಿಟ್ಟು ತಗೊಳ್ಳಿ. ಕರೆಕ್ಟಾಗಿ ಹೇಳಬೇಕು ಅಂದ್ರೆ 7 ನಿಮಿಷದ ಕಾಲ ಮಾತಾಡ್ತೀವಿ, ಹೆಚ್ಚು ಕಮ್ಮಿ 7 ನಿಮಿಷ ಕಾಲ ಉಚಿತ ಸೇವೆ. 7 ನಿಮಿಷ ಯೋಚನೆ ಮಾಡಿ. ಪ್ರತಿಯೊಬ್ಬರು ರಾಜ್ಯದಲ್ಲಿ ಇರ್ತಕ್ಕಂಥವ್ರೆಲ್ಲಾನು ನಾವು ಕಾಲ್ ಮಾಡಿದ್ರೆ ನಾವು ಸರ್ವಿಸ್ ರೆಡಿ ಇದ್ದೀವಿ. ಇಲ್ಲಿ ವೀಕ್ಷಕರು ನೀವು ರೆಡಿ ಇಲ್ಲ. ಅದೇನು ತಗೊಳ್ಳೋಣ, ಅದೇನು ಡೌನ್ಲೋಡ್ ಮಾಡೋಣ, ಅದು ಯಾರಿದ್ದಾರೆ ನೋಡಿ ಕೇಳೋಣ. 7 ನಿಮಿಷ ಮಾತಾಡ್ತಾರಂತೆ, ನನ್ನ ಬಗ್ಗೆ ಕೇಳ್ಕೊಳ್ತೀನಿ, ಎಷ್ಟು ಮಟ್ಟಿಗೆ ಹೇಳ್ತಾರೆ. ಟೆಸ್ಟ್ ಮಾಡ್ರಿ ನೀವೆಲ್ಲ. ಡೌನ್ಲೋಡೇ ಮಾಡ್ಕೊಳಲ್ವಲ್ರಿ, ಫ್ರೀ ಕೊಟ್ಟರು. ಇಲ್ಲಿ ನಾನು ಏನಾದ್ರು ವಿಚಾರ ಹೇಳೋಣ ಅಂತಂದ್ರೆ ಇಲ್ಲಿ ಕಾಲ್ಗಳು ಬರ್ತವೆ. ಏನ್ ಸರ್ ನಿಮ್ಗೆ ಹೇಳ್ತಾ ಇರೋದು? ಓಕೆ ಸರ್, ಓಕೆ. ನೋಡಿ, ಡೌನ್ಲೋಡ್ ಮಾಡ್ಕೊತೀನಿ ಅಂತ ನಿಮ್ ಬಾಯಲ್ಲಿ ಬರಲ್ಲ. ಅದು ನೀವು ಹಿರಿಯ ನಾಗರಿಕರು, ನೀವು ಸ್ಪಷ್ಟವಾಗಿ ಪ್ರೀತಿಯಿಂದ ಮಾತಾಡ್ಬೇಕು. ಸರ್ ಖಂಡಿತ ಮಾಡ್ತೀನಿ ಸರ್, ಅದು ಸರ್ ಒಳ್ಳೇದು, ನಮಗೊಂಥರ ಜೋಶ್ ಸಿಗುತ್ತೆ, ಮಾಡ್ಕೊತೀನಿ ಬಿಡ್ರಿ ಅಂದಂಗಾಯ್ತು. ಏನ್ ಕೇಳ್ಬೇಕು? ನಿಮ್ ಮಗಳದು 29 ವರ್ಷ ಆಗಿದೆ, 2031 ರಾಹು ಇದೆ. ರಾಹುವಿನ ಕಾಂಬಿನೇಷನ್ ಏನ್ ವಿಚಾರ? ಮದುವೆ ಸರ್. ರಾಹು ಕಾಂಬಿನೇಷನ್ ಅಲ್ಲಿ 2ನೇ ಮನೆ ಮಾತ್ರ ಬಂದಿದೆ, 7ನೇ ಮನೆ ಬಂದಿಲ್ಲ. ಅದು ಎಂಡಿಂಗ್ ಅಲ್ಲಿದೆ. ಮದುವೆ ಯೋಗ ಇದೆ. 4ನೇ ಮನೆ ಬಂದಾಗ ರಾಹುವಿನ ಕಾಂಬಿನೇಷನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅವ್ರಿಗೆ ಆಸಕ್ತಿ ಅನ್ನೋದು ಕಮ್ಮಿ ಇರುತ್ತೆ. 4ನೇ ಮನೆ ಆಸಕ್ತಿನ ಕಮ್ಮಿ ಮಾಡುತ್ತೆ. ಒಂದು ಬುಧನ ಕಾಂಬಿನೇಷನ್ ಅಲ್ಲಿ ಇವಾಗ ಸದ್ಯಕ್ಕೆ ಸಂಬಂಧಗಳು ಬರ್ತಾ ಇದಾವೆ. ಆದ್ರೆ 2ನೇ ಮನೆ ಜೊತೆ 7 ಇದ್ರೆ ಇನ್ನೂ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. 11 ಇದ್ರೆ ಇನ್ನೂ ಪವರ್ ಜಾಸ್ತಿ ಆಗುತ್ತೆ. 2ನೇ ಮನೆ, 7ನೇ ಮನೆ, 11ನೇ ಮನೆ ಬರ್ತಕ್ಕಂಥದ್ದು. ಆದ್ರೆ ಬುಧನ ಭುಕ್ತಿ ಒಳಗಡೆನೆ ಮ್ಯಾಕ್ಸಿಮಮ್ ಮದುವೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ 2024 ಜನವರಿ ಒಳಗಡೆ, ಅಂದ್ರೆ ಈ ಡಿಸೆಂಬರ್ ಜನವರಿ ಒಳಗಡೆ ಸೆಟ್ ಆಗಿ ಮುಗಿಸ್ಕೊಳ್ಬೇಕು. ಅದಾದ ನಂತರ ಬರ್ತಕ್ಕಂಥದ್ದು ಆಫರ್ಗಳು ಕಮ್ಮಿ ಆಗತ್ತೆ. ಅರ್ಥ ಆಯ್ತಾ ಸರ್? ಇದೀರ ಲೈನ್ ಅಲ್ಲಿ? ಕಾಲ್ ಕಟ್ ಆಗ್ಬಿಟ್ಟು. ಓಕೆ, ರೈಟ್. ಮುಂದಿನ ಕರೆ ಹೋಗೋಣ. ಓಕೆ, ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಇನ್ನಷ್ಟು ಕರೆಯನ್ನ ಸ್ವೀಕರಿಸ್ತೇವೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ನಮಸ್ಕಾರ. ವೀಕ್ಷಕರೇ, ನೀವು ಕೂಡ ಪ್ಲೇಸ್ಟೋರ್ ನಲ್ಲಿ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಅದರ ಕುರಿತಾದ ಒಂದು ವಿಡಿಯೋ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಜಾಬ್ ಮಾಡ್ತಾ ಇದ್ದು 4 to 5 years ಎಕ್ಸ್ಪೀರಿಯನ್ಸ್ ಆಯ್ತು, ಆದ್ರೂ ಕೂಡ ಪ್ರಮೋಷನ್ ಸಿಗ್ತಾ ಇಲ್ಲ. ನಿಮ್ಮ ಜಾತಕದಲ್ಲಿ ಇದೆಲ್ಲಾ ಪ್ರಶ್ನೆಗೂ ಉತ್ತರ ಇದೆ. ಆಸ್ಟ್ರೋಲೈಟ್ ಆಪ್ ನ ಈ ಕೂಡಲೇ ಡೌನ್ಲೋಡ್ ಮಾಡಿ, ಎಕ್ಸ್ಪರ್ಟ್ ಜೊತೆ ಮಾತನಾಡಿ, ಹಾಗೆ ಫಸ್ಟ್ ಕನ್ಸಲ್ಟೇಷನ್ ಅಬ್ಸಲ್ಯೂಟ್ಲಿ ಫ್ರೀ. ಗುರುಗಳೇ, ಹಾಗೆ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ಕಾರ.
ನಮಸ್ಕಾರ ಮೇಡಮ್. ನಿಮ್ ಹೆಸರು? ಹರೀಶ್ ಅಂತ ಮೇಡಮ್. ಹರೀಶ್, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಕುಣಿಗಲ್ಲಿಂದ ಮೇಡಮ್. ಓಕೆ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೆ ಮೇಡಮ್. ಏನ್ ಸಮಸ್ಯೆ ಇತ್ತು? ಏನಿಲ್ಲ ಮೇಡಮ್, ಸ್ವಲ್ಪ ಮದುವೆ ಆಗ್ತಿಲ್ಲ, ಮತ್ತೆ ಜಾಬಿನ ಬಗ್ಗೆ ಯಾವ್ದೋ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ, ಅದು ಆಗ್ತಿಲ್ಲ. ಓಕೆ, ಹುಟ್ಟಿದ ಸಮಯವನ್ನ ತಿಳಿಸಿ, ಹುಟ್ಟಿದ ದಿನಾಂಕವನ್ನ ತಿಳಿಸಿ. 21/3 ಹಾ, 86 ಮೇಡಮ್. 21/3/86. ಹಾಗೆ ಹುಟ್ಟಿದ ಸಮಯ ಮೇಡಮ್ ಶುಕ್ರವಾರ 11:35 11:40 ಒಳಗೆ. ಓ, ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಲ್ವಾ? ಅಲ್ಲ, ಗೊತ್ತು ಮೇಡಮ್, ಗೊತ್ತು, ಅದ್ರೊಳಗಡೆನೆ. ಓಕೆ, ಹುಟ್ಟಿದ ಸ್ಥಳ? ಕೊರಟಗೆರೆ ಮೇಡಮ್. ಓಕೆ ಹರೀಶ್ ಅವರೇ, ಹಾಗೆ ನೀವು ಒಂದೇ ಒಂದು ಪ್ರಶ್ನೆನ ಕೇಳ್ಬೇಕಾಗತ್ತೆ. ಸೊ ದಯವಿಟ್ಟು ಯಾವ ಪ್ರಶ್ನೆ ನಿಮ್ಗೆ ಕೇಳ್ಬೇಕು ಅನ್ಸುತ್ತೆ ಒಂದೇ ಪ್ರಶ್ನೆಯನ್ನ ಕೇಳಿ, ಓಕೆನಾ? ಓಕೆ, ಗುರುಗಳಿದ್ದಾರೆ, ಗುರುಗಳು ನಮಸ್ಕಾರ. ಮಾತನಾಡಿ. ನಮಸ್ತೆ ಗುರುಜಿ. ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಗುರುಜಿ. 7 ನಿಮಿಷ ಮಾತಾಡ್ತಾರೆ ನಮ್ಮ ಪಂಡಿತರು ಫ್ರೀ ಆಗಿ. ನಿಮ್ಗೆ ಏನಾದ್ರು ಖುಷಿ ಅನ್ಸಿದ್ರೆ ಆಮೇಲೆ 10 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಆಯ್ತಾ? ಅದ್ ತಗೊಳ್ಳಿ. ಎಲ್ಲಾ ವೀಕ್ಷಕರಿಗೂ ಒಂದು 50 ಸತಿ ಹೇಳಿದೀನಿ, ಫ್ರೀ ತಗೊಳ್ಳಿ. ನಿಮ್ಗಲ್ಲ ರೀ, ವೀಕ್ಷಕರಿಗೆ. ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಮೊದಲ ಕರೆ ಉಚಿತ ಇದೆ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ, ಮಾತಾಡಿ. ಆಮೇಲೆ ಆಫರ್ ನಾವು ತೆಗೆದಾಕ್ಬೋದು, ಜಾಸ್ತಿ ರಶ್ ಆದಾಗ. ಇದೀಗ ತಗೊಳಕ್ಕಾಗಲ್ಲ, ಸಾಕು ಅಂತ. ಫಸ್ಟ್ ಸ್ಟಾರ್ಟಿಂಗ್ ಆಫರ್ ಬಿಟ್ಟಾಗ ಹೆಂಗೆ ರಶ್ ಆಗುತ್ತೋ ಸೀರೆಗಳಿಗೆ, ಅಂಗಡಿಗಳಿಗೆ, ಆ ಥರ ರಶ್ ಆಗ್ಬೇಕು. ಓಕೆ, ಈಗ ನೋಡಿ, ನಿಮ್ಮ ವೃಷಭ ಲಗ್ನದಲ್ಲಿ ಹುಟ್ಟಿದೀರಾ. ನಡೀತಾ ಇರ್ತಕ್ಕಂಥ ದಶಾ ಇವಾಗ ಬುಧ ಮುಗಿದು ಕೇತು ಸ್ಟಾರ್ಟ್ ಆಗಿದೆ. ಬುಧನಲ್ಲಿ 9, 10 ಮತ್ತೆ ಕೇತುವಿನ ಕಾಂಬಿನೇಷನ್ 5, 11 ಕಾಂಬಿನೇಷನ್ ಇದೆ. ಈಗ ಬುಧನ ದಶ ಚೆನ್ನಾಗಿತ್ತು ಅಂತ ತೋರಿಸ್ತಾ ಇದೆ. ಏನ್ ಮಾಡ್ತಾ ಇದ್ರಿ? 2019 ಚೆನ್ನಾಗಿತ್ತು ಅಂತ ಏನ್ ಮಾಡ್ತಾ ಇದ್ರಿ ಆ ಟೈಮಲ್ಲಿ? ಆ ಟೈಮಲ್ಲಿ ಗುರುಜಿ ಮನೆದು ಸ್ವಲ್ಪ ಸಮಸ್ಯೆ ಇತ್ತು, ಮನೆ ಅನ್ಕೊಂಡ್ ಕೂತ್ಕೊಂಡೆ. ಆ ಟೈಮಲ್ಲಿ ಆಗೋಗೋದು ಮದುವೆ ಅನ್ನೋದು, ಆ ಮನೆ ಕಟ್ಟೋಣ ಅನ್ಕೊಂಡ್ ಮನೆ ಕಟ್ಟೋದೆ. ಈಗ ಮದುವೆದು ಭಾರಿ ಸಮಸ್ಯೆ ಆಗ್ಬಿಟ್ಟಿದೆ, ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತದೆ. ಸಮಸ್ಯೆ ಪ್ರಾಬ್ಲಮ್ ಏನ್ ಗೊತ್ತಾ? ನಿಮ್ಮಲ್ಲಿ ಜಾತಕಕ್ಕಿಂತ ಸಮಸ್ಯೆ ಏನ್ ಗೊತ್ತಾ? ನಿಮ್ಮ ವಯಸ್ಸು. ಎಲ್ಲಾ ಜಾತಕಕ್ಕೆ ಯಾಕೆ ಹಾಕ್ಬೇಕು ನಾನು? ನಿಮ್ಮ ವಯಸ್ಸಿನ ಸಮಸ್ಯೆ ರೀ. ನಿಮ್ ವಯಸ್ಸೆಷ್ಟು ಇವಾಗ? 38. ಮತ್ತೆ 38 ಅವರು ಯಾರು 25 ಅವ್ರು ಬರ್ತಾರೆ, 26 ಅವ್ರು ಬರ್ತಾರೆ? ನೋಡಿ, ಎಲ್ಲದಕ್ಕೂ ಒಂದು ನೋಡಿ, ಕಾಲ, ದೇಶ, ವರ್ತಮಾನ ಅಂತ ಹೇಳ್ಬಿಟ್ಟು ಜಾತಕ ಹೇಳ್ತೀವಿ. ಯಾವಾಗಂದ್ರೆ ಅವಾಗ ನಮ್ಗೆ 40 ವರ್ಷ ಆದಾಗ ಇಮಿಡಿಯೇಟ್ ನಮ್ಗೆ ಕ್ಯೂ ನಿಂತ್ಕೊಂಡ್ಬಿಡ್ಬೇಕು, ಹುಡುಗಿರು ಎಲ್ಲ 25 to 30 ಇರಬೇಕು ಅಂತಂದ್ರೆ ಅವೆಲ್ಲ ಇಲ್ಲಲ್ಲ. ಕಾಲ, ದೇಶ, ವರ್ತಮಾನ ಅಂತ ಹೇಳ ಮೇಲೆ ಸ್ಟಾರ್ಟ್ ಮಾಡ್ಬೇಕು ನಾವು ಜ್ಯೋತಿಷ. ಕಾಲ ಯಾವ ಕಾಲದಲ್ಲಿ ಕೇಳ್ತಾ ಇದ್ರಿ ನೀವು? ಯಾವ ದೇಶದಲ್ಲಿ ಕೇಳ್ತಾ ಇದ್ದೀರಾ? ಯಾವ ವರ್ತಮಾನದಲ್ಲಿ ಕೇಳ್ತಾ ಇದ್ದೀರಾ? ಎಲ್ಲಾ ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಜ್ಯೋತಿಷ ಯಾವಾಗ ಅವ್ನು 40 ವರ್ಷ ಆಗಿದ ತಕ್ಷಣ ಅವ್ನು ಇನ್ನೂ ಮದುವೆ ಆಗಿಲ್ಲ, ಯೋಗ ಇಲ್ವಾ ಅಂತಂದ್ರೆ, ಇರೋ ಟೈಮಲ್ಲಿ ಅವ್ರು ಯಾರೋ ಪಾಪ ಇದು ಒಂದು ಮನೆಯ ಸಮಸ್ಯೆ ಇತ್ತು. ಈಗ ಆಫರ್ಗಳು ಬರ್ತವೆ, ಕೆಲಸ ಕೇಳ್ತಾರೆ. ಏನ್ ಕೆಲಸ ಮಾಡ್ತಾ ಇದ್ದೀರಿ ನೆಕ್ಸ್ಟ್ ಇವಾಗ? ಪ್ರೈವೇಟ್ ಕಂಪ್ನಿ ಹೋಗ್ತಾ ಇದ್ದೀವಿ ನೋಡಿ. 37ರಲ್ಲಿ ಒಂದು ಪ್ರೈವೇಟ್ ಕಂಪನಿ ಅಂದ್ರೆ 10 ಸತಿ ಯೋಚನೆ ಮಾಡ್ತಾರೆ. ಪ್ರೈವೇಟು 37, ಸ್ವಂತ ಮನೆ ಇದೆಯೋ ಇಲ್ವೋ, ಇವೆಲ್ಲನೂ ಕೂಡ ಬರುತ್ತೆ. ಅದಿರ್ಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮಗೆ ಮಂಗಳ ಸ್ವಲ್ಪ ಬಲವಾಗಿರೋದ್ರಿಂದ ಓಂ ಅಂಗಾರಕಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಈ 7ನೇ ಮನೆ ಅಂತಂದ್ರೆ ಪಬ್ಲಿಕ್ ಅಂತ ಕರಿತೀವಿ. ಪಬ್ಲಿಕ್ ಅಲ್ಲಿ ಒಬ್ಬರನ್ನ ನೀವು ಆರಿಸ್ಕೋಬೇಕು. ಸೊ ಆ ಕಾರಣದಿಂದ ಓಂ ಅಂಗಾರಕಾಯ ನಮಃ ಅಂತ ಹೇಳಿ ಅದನ್ನ ಆಕ್ಟಿವೇಟ್ ಜಾಸ್ತಿ ಮಾಡ್ಕೊಳ್ಬೇಕು. ದಾನ ಒಂದು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಮದುವೆ ವಿಚಾರದಲ್ಲಿ ನೆಗೆಟಿವ್ ಇರತಕ್ಕಂಥದ್ದು, ಶನಿ ಇರತಕ್ಕಂಥದ್ದು, ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ಕೊಡಿ. ಸ್ವಲ್ಪ ನಿಮಗೆ ಆಫರ್ಗಳು ಇನ್ಕ್ರೀಸ್ ಆಗತ್ತಷ್ಟೇ. ನಮಸ್ಕಾರ. ಮುಂದಿನ ಕರೆ ಹೋಗೋಣ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡ್ಬಿಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಮೇಡಮ್ ಗುರುಜಿ ಹತ್ರ ಮಾತಾಡ್ಬೇಕು. ಹೇಳಿ, ನಿಮ್ಮ ಹೆಸರು ಹೇಳಿ. ಭಾಗ್ಯಲಕ್ಷ್ಮಿ ಅಂತ. ಭಾಗ್ಯಲಕ್ಷ್ಮಿ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೇ. ನಿಮ್ಮ ಜನ್ಮ ದಿನಾಂಕ ಹಾಗೂ ಸಮಯವನ್ನ ತಿಳಿಸಿ. ಮೇಡಮ್ ಜನ್ಮ ದಿನಾಂಕ ಗೊತ್ತಿಲ್ಲ. 1ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನ ತಿಳಿಸಿ. 2. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಏನ್ ವಿಚಾರದಲ್ಲಿ ಕೇಳ್ಬೇಕಾಯ್ತು? ಅದು ನಮ್ಮ ಯಜಮಾನ್ರು ನಮ್ ಬಿಟ್ಟು ಬೇರೆಯವ್ರನ್ನ ಇಟ್ಕೊಂಡವ್ರೆ ಗುರುಜಿ. ಆಯ್ತು, ನೋಡೋಣ. ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಅವ್ರು ಬಂದಾರ ಏನನ್ನೋದು ಗೊತ್ತಿಲ್ಲ. 7ನೇ ಕಸ್ಪಲ್ಲಿ ನೋಡ್ಬೇಕು. ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಯಾವಾಗ್ಲೂ ಕೂಡ ಡೇ ಟು ಟೈಮ್ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಬುಧನ ಕಾಂಬಿನೇಷನ್ ಅಲ್ಲಿ ಬಂದಿರತಕ್ಕಂಥದ್ದು ತೋರಿಸ್ತಾ ಇದೆ. ಬುಧ ಏನು ಹೇಳುತ್ತೆ ಅಂತ ನೋಡೋಣ. ಅವರ ಬಗ್ಗೆ ಹೇಳಬೇಕು ಅಂದ್ರೆ 7ನೇ ಮನೆ 2, 12 ಅವ್ರನ್ನೂ ಮದುವೆ ಆಗಿರ್ತಕ್ಕಂಥ ಸಾಧ್ಯತೆ ಬಹಳಷ್ಟು ತೋರಿಸ್ತಾ ಇದೆ ಜಾತಕದಲ್ಲಿ. ಅರ್ಥ ಆಯ್ತಾ? ಅವರು ಮದುವೆ ಆಗಿರ್ತಾರೆ. ಆದರೆ ನಿಮ್ಮ ವಿಚಾರ ಬಂದಾಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ 1ನೇ ಕಸ್ಪ್ ಅಂತ ನೋಡ್ತೀವಿ. 1ನೇ ಕಸ್ಪ್ ಶುಕ್ರ
ನಿಮಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನೋಡಿದಾಗ ನಿಮ್ಮ ಕಡೆ ವಾಪಸ್ಸು ಬರ್ತಾರೆ, ಪ್ರೀತಿ ಇದೆ. ಆದರೆ ಸೋಷಿಯಲ್ ಸ್ಟಿಗ್ಮಾ ಅಂತ ನಾವೇನು ಕರಿತೀವಿ ಅದು ನನಗೆ ಹೇಳೋಕ್ಕಾಗಲ್ಲ. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಒಂದು ಮದುವೆ ಇರಬೇಕದು, ಅದನ್ನು ಹೇಳೋಕ್ಕಾಗಲ್ಲ. ಇದು ವೈಯಕ್ತಿಕ ವಿಚಾರದಿರೋದ್ರಿಂದ ಶಾಸ್ತ್ರ ಏನು ಹೇಳುತ್ತೆ, ಗ್ರಹಗತಿಗಳು ಏನು ಹೇಳುತ್ತೆ, ವಾಪಸ್ ಬರ್ತಾರೆ. ಮದುವೆ ವಿಚಾರದಲ್ಲಿ ಬರೋದಿಲ್ಲ. ನಿಮ್ಮನ್ನು ಮತ್ತೆ ಒಂದು ರೀತಿ ಏನೋ ಒಂದು ಸಾಂತ್ವನ, ಒಂದು ಪ್ರೀತಿಯಿಂದ ವಾಪಸ್ ಬರ್ತಾರೆ. ಕಾಯಬೇಕಾಗತ್ತೆ ಅಂತ ಹೇಳ್ತಾ ಇದೆ ಅಷ್ಟೇ. ಒಳ್ಳೆಯದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ 23 ನವೆಂಬರ್ 2023ರಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಅದರ ಕುರಿತಾದ ಒಂದು ವಿಡಿಯೋ ಇದೆ, ಬನ್ನಿ ನೋಡ್ಕೊಂಬರೋಣ. ಜೊತೆಗೆ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ವಾಪಸ್ ಬನ್ನಿ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿಯವರು ನಡೆಸಿಕೊಡುವ ನಮ್ಮ ನಕ್ಷತ್ರನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನನ್ನ ಪ್ರೀತಿಯ ನಮಸ್ಕಾರ. ವೀಕ್ಷಕರೇ, ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡ್ಬಿಡೋಣ. ನಮಸ್ಕಾರ. ಹಲೋ ಹಲೋ, ದಯವಿಟ್ಟು ಮಾತಾಡ್ಬೇಕು. ಯಾರಿದು? ಹಲೋ ಮೇಡಮ್, ನಾನು ಶಾರದಾ ಅಂತ ಕೋಡಿಚಿಕ್ಕದಿಂದ ಮಾತಾಡ್ತಾ ಇರೋದು. ಹೇಳಿ ಶಾರದಾ ಅವ್ರು, ಯಾರ ಬಗ್ಗೆ ಕೇಳ್ಬೇಕಿತ್ತು? ಅದ್ರ ಬಗ್ಗೆ ಕೇಳ್ಬೇಕತ್ ಮೇಡಮ್. ನಿಮ್ಮ ಮಗಳ ಜನ್ಮ ದಿನಾಂಕವನ್ನ ತಿಳಿಸಿ. 2002ರಲ್ಲಿ ಹುಟ್ಟಿರೋದು. ಹಾ, ಗುರುವಾರ ಸಾಯಂಕಾಲ 6 ಗಂಟೆಗೆ ಹುಟ್ಟಿರೋದು ಮೇಡಮ್. 2002. ಓಕೆ, ಯಾವ ದಿನಾಂಕದಲ್ಲಿ ಹುಟ್ಟಿದ್ದಾರೆ, ಯಾವ ತಿಂಗಳಲ್ಲಿ ಹುಟ್ಟಿದ್ದಾರೆ? ಗುರುವಾರ. ಡೇಟ್ ಹೇಳ್ಬೇಕು ಕರೆಕ್ಟ್ ಆಗಿ. 2002 ಮೇಡಮ್. ಡೇಟ್ ಹೇಳ್ಬೇಕು, ಯಾವ ತಿಂಗಳು ಆಗಸ್ಟ್ 1, 2002. ಓಕೆ, ಹುಟ್ಟಿದ ಸಮಯ ಸಾಯಂಕಾಲ 6 ಗಂಟೆ. ಸಾಯಂಕಾಲ 6 ಗಂಟೆ ಅಲ್ವಾ? 6 ಗಂಟೆ. ಓಕೆ, ಹುಟ್ಟಿದ ಸ್ಥಳ ಯಾವುದು? ಸ್ಥಳ ಹುಲ್ಸನ್ ಗಾರ್ಡನ್. ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಅದು? ಅದು ಕೋರಮಂಗಲದಲ್ಲಿ ಬರುತ್ತೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನೀವು ಯಾವ್ದೋ ಅಮೆರಿಕದ್ದು ಹೇಳ್ದಂಗಾಯ್ತು. ಯಾವ್ದೋ ಅಮೆರಿಕದಲ್ಲಿ ಹುಟ್ಟಿರೋ ತರ. ವಿಲ್ಸನ್ ಗಾರ್ಡನ್ ಬೆಂಗಳೂರಿಂದ ಆಯ್ತಲ್ಲಮ್ಮ. ಸಂಜೆ 6 ಗಂಟೆ. ಮೇಡಮ್, ನಾನು ನಿಮಗೆ ಜಾತಕ ಹೇಳೋದಿಲ್ಲ. ನೀವು ಅಲ್ಲಿ ಟಿವಿ ವಾಲ್ಯೂಮ್ ಇಟ್ಕೊಂಡಿದ್ರೆ ಇಲ್ಲಿ ನನಗೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ರಿ, ಎಲ್ಲರಿಗೂ ಕೂಡ ಸಮಸ್ಯೆ ಮಾಡ್ತಾ ಇದ್ರಿ ಎಲ್ಲರಿಗೂ ಕೂಡ. ಜ್ಯೋತಿಷ್ಯ ಅಥವಾ ಜಾತಕ ಕೇಳಬೇಕು ಅಂತಂದ್ರೆ ಶ್ರದ್ಧಾ ಭಕ್ತಿ ತಗೊಳ್ಳಿ. ನಿಮಗೋಸ್ಕರ ಒಬ್ರು ವಾಹಿನಿಯಲ್ಲಿ ಕೂತಿದ್ದಾರೆ ಅಂತಂದ್ರೆ ಎಲ್ಲ ಬರೆದಿಟ್ಕೊಂಡು ಸರಿಯಾಗಿರ್ತಕ್ಕಂಥ ವಿಚಾರದಲ್ಲಿ ಕೇಳಬೇಕು. 2002. ಯಾಕಮ್ಮ ಇವಾಗ ಎದ್ದೆ, ಮಗಳು ಇವಾಗ ಎದ್ಲು, ಇದು ಸರಿ ಇಲ್ಲಮ್ಮ. ಯುವರ್ ಆಟಿಟ್ಯೂಡ್ ಈಸ್ ನಾಟ್ ಗುಡ್. ಐ ಆಮ್ ಸಾರಿ. ನಮಗೆ ರೆಸ್ಪೆಕ್ಟ್ ಕೊಡ್ಬೇಕು. ನೀವೆಲ್ಲ ಫ್ರೀ ತಗೊಳ್ತೀರಾ, ಆ ಫ್ರೀಗೆ ಒಂದು ಬೆಲೆ ಬೇಕು. ಬೇರೆ ಕಾಲ್ ತಗೊಳ್ಳೋಣ. ಅವರ ಸ್ವಲ್ಪ ಅರ್ಥ ಬೇರೆಯವ್ರಿಗೂ ತಪ್ಪು ಮಾಡಲ್ಲ ಅವಾಗ. ವೀಕ್ಷಕರೇ, ದಯವಿಟ್ಟು ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳಿದ್ರೆ ಮಾತ್ರ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹಾಗೆ ಟಿವಿ ವಾಲ್ಯೂಮ್ ನ ನೀವು ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕಾಗತ್ತೆ. ಓಕೆನಾ? ನಮ್ಮ ಮುಂದಿನ ಕಾಲರ್ ಯಾರು ಅಂತ ಮಾತಾಡ್ಸ್ಬಿಡೋಣ. ದಯವಿಟ್ಟು ಕರೆಕ್ಟ್ ಆಗಿ ಮಾತಾಡಿ. ಓಕೆ, ನಮ್ಮ ಮುಂದಿನ ಕಾಲರ್. ಹಲೋ. ನಮಸ್ಕಾರ, ನಿಮ್ಮ ಹೆಸರು? ಸುಜಯ ಮೇಡಮ್. ಸುಜಯ, ಏನ್ ಸಮಸ್ಯೆ ಇತ್ತು ಮೇಡಮ್? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು ಮೇಡಮ್. ಓಕೆ, 1ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. ಇವಾಗ ಹೇಳ? ಹಾ, ಇವಾಗ್ಲೇ ಹೇಳಿ ಮೇಡಮ್. 57. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ಹಲೋ. ಯಾವಾಗ ಹೇಳ್ಬೇಕು ಅಂತಿದ್ರಿ ನೀವು ಸಂಖ್ಯೆನ?
57 ಅಂತ ಕೇಳಿದ್ರಲ್ಲ, ಇವಾಗ ಹೇಳಲ್ಲ ಅಂದ್ರೆ ಇವಾಗ್ಲೇ ಹೇಳ್ಬೇಕಲ್ವಾ, ಇವಾಗ್ಲೇ ನಿಮ್ಗೆ ಹೇಳ್ಬೇಕಲ್ವಾ ಯಾವ ವಿಚಾರದಲ್ಲಿ? ಒಂಚೂರು ವಾಯ್ಸ್ ಕೇಳಿಸ್ತಾ ಇರಲಿಲ್ಲ, ಅದಕ್ಕೆ ಸರ್ ನಮಸ್ತೆ ಸರ್. ಹಾ ನಮಸ್ಕಾರ. ಹೇಳಿ, ಇವಾಗ್ಲೇ ಹೇಳಿದ್ರಲ್ಲ 57, ಯಾವ ವಿಚಾರ? ಸರ್ ಒಂದು ಮನೆ ತಗೋಬೇಕು ಅಲ್ವಾ ಅಂತ ಇದೀನಿ, ಕಟ್ಟಿರೋದು ಅಥವಾ ಸೈಟ್ ತಕ ಕಟ್ಬೇಕು ಅಂತ ಇದೀನಿ, ಆಗುತ್ತಾ ಇಲ್ವಾ ಸರ್? ಸರಿ, ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ? ಸರ್ ಈಗ 1 ವರ್ಷದಿಂದ ಸರ್. ಈಗೇನು ಬಾಡಿಗೆ ಮನೇಲಿದ್ದೀರಾ, ಸ್ವಂತ ಮನೇಲಿದ್ದೀರಾ? ಬಾಡಿಗೆ ಮನೇಲಿದೆ ಸರ್. ಭೋಗ್ಯ. 4ನೇ ಮನೆ, ಬುಧ. ಯಾವ ಏರಿಯಾ? ನಾವು ಮಂಡ್ಯದಲ್ಲಿ ಸರ್. ಬುಧ. ಬುಧನ ವಿಚಾರದಲ್ಲಿ 4, 6, 11 ಲೋನ್ ಟ್ರೈ ಮಾಡಿ ಮುಗಿಯುತ್ತೆ, ತಗೊಳ್ತೀರಾ ಅಂತ ಬರ್ತಾ ಇದೆ. ಲೋನ್ಗೆ? ಹೌದು, ಲೋನ್ಗೆ ಅಪ್ಲೈ ಮಾಡ್ಲೇಬೇಕು ನೀವೆಲ್ಲರೂ. ಲೋನ್ ಕಟ್ಟೋರು ಇಲ್ಲ ಸರ್ ಯಾರನ್ನು. ಲೋನ್ ಅಂತ ಬಂದಿದೆ ಇಲ್ಲಿ, ನೀವು ಲೋನ್ ತಗೊಂಡಾಗ ಮುಗಿಯುತ್ತೆ ಅಂತ ಬರುತ್ತೆ. ಮಕ್ಕಳು, ಹಸ್ಬೆಂಡ್ ಯಾರು ಅಂತ ಯಾರ ಕಡೆಯಿಂದ ಲೋನ್ ಹಾಕ್ಸ್ಕೋಬೇಕು ಅಂತ ಬರ್ತಾ ಇದೆ. ಲೋನ್ ಇಂದ ಸರ್ ಈಗ 7 ತಿಂಗಳಾಯ್ತು ತೀರೋಗಿ. ಯಾರಮ್ಮ? ಹಸ್ಬೆಂಡ್ ತೀರೋಗಿ. ಮಕ್ಕಳು? ಮಗ, ಗಂಡ ತೀರೋಗಿ. ಮಕ್ಕಳು? ಮಗ ಇದ್ದಾನೆ ಸರ್. ಏನ್ ಮಾಡ್ತಾ ಇದ್ದಾನೆ? ಅದೆಲ್ಲ ಸೇಲ್ಸ್ ಇದಕ್ಕೆ ಹೋಗ್ತಾನೆ ಸರ್. ಅವನ ಮುಖಾಂತರ ಲೋನ್ ಹಾಕ್ಸ್ಕೊಂಡೆ ನೀವು ಮಾಡ್ಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ನೀವಾಗ ನೀವು ಮಾಡ್ಬೇಕು ಅಂದ್ರೆ ದುಡ್ಡು ಎಷ್ಟು ಇಟ್ಟಿದ್ದೀರಾ? 1 50 ಲಕ್ಷ ಇಟ್ಟಿದ್ದೀರಾ? ಇಲ್ಲ ಸರ್, ಕಡಿಮೆ ಐತೆ ಸರ್. ಇನ್ ಮಿಕ್ಕಿದ್ದು ಲೋನ್ ಹಾಕೊಳ್ಳಿ, ನಿಮ್ ಮಗನ ಹೆಸರಲ್ಲಿ ಅವ್ನು ಏನ್ ಕೆಲಸ ಮಾಡ್ತಾರೋ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಲೋನ್ ಇದು ಏನ್ ಬರುತ್ತೋ ಅದನ್ನ ನೀವು ಮಾಡ್ಬೇಕು ಅಂತ ಬರ್ತದೆ. ಲೋನ್ ಮುಖಾಂತರ ಹೋದ್ರೆ ಮನೆ ಆಗುತ್ತೆ ಅಂತ ಬರ್ತದೆ. ಹಾಗೆ ಮನೆ ಆದ್ರೆ ನಿಮಗೆ ಅಲ್ಲಿ ಇಲ್ಲಿ ಕೈ ಸಾಲ ಮಾಡ್ರೆ ಹೋಯ್ತು. ಲೋನ್ ಅಂದ್ರೆ ಎಲ್ಲೋ 2%, 3% ಬಡ್ಡಿಗೆ ಹೋದ್ರೆ 3 ಮಾರುವಂತ ಕಾಂಬಿನೇಷನ್ ಬಂದ್ಬಿಡುತ್ತೆ. ಬೇಡ, ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು, ಅವರ ಸಮಸ್ಯೆ ಏನು ಅಂತ ಕೇಳೋಣ. ನಮಸ್ಕಾರ. ಬೇಗ ಮಾತಾಡ್ಬೇಕು ಕಾಲರ್ಸ್ ಎಲ್ಲ. ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಆಯುಷ್ ಅಂತಂದ್ರೆ ಮತ್ತೂರು, ಇದು ಹರ್ಮಾಯಿ ತಾಲೂಕು. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಾಯ್ತು. ನಿಮ್ಮ ಜನ್ಮ ದಿನಾಂಕ ಹಾಗೂ ಸಮಯ ಕರೆಕ್ಟ್ ಆಗಿ ಗೊತ್ತಿದ್ಯಾ? ಚೆನ್ನಾಗಿ ಗೊತ್ತಲ್ರಿ, ಜನ್ಮ ದಿನಾಂಕ ಹೇಳ್ತೇನ್ರಿ. 1 ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 1 ರಿಂದ 49? 249 ಒಳಗಿನ 2 ತಗೊಳ್ರಿ. 2. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ, ಹೇಳ್ರಿ ಗುರುಜಿ. ಹೇಳಿ, ಏನ್ ಕೇಳ್ಬೇಕು? ನಾನೇನ್ ಹೇಳೋದು, ನೀವ್ ಹೇಳ್ಬೇಕು. ಅದೇ ಮದುವೆ ಕಂಕಣ ಬಲೆ ಯಾವಾಗ ಇದೆ? ಎಷ್ಟು ವಯಸ್ಸು ನಿಮ್ಗೆ? ನಮಗೆ 32 ಆಗಿದೆ ರೀ. ಯಾಕೆ ಜೋಶೇ ಇಲ್ಲ? ಏನ್ ಹೇಳ್ರಿ? ಬೆಳಿಗ್ಗೆ ಈಗೆದ್ರ? ಹಾಸಿಗೆಯಿಂದ ಎದ್ದು ಕಾಲ್ ಮಾಡ್ತವ್ರೆ. ಪ್ರಶ್ನಾಶಾಸ್ತ್ರದಲ್ಲಿ ಶನಿಯ ಕಾಂಬಿನೇಷನ್ ಅಲ್ಲಿ 7 ಮತ್ತೆ 12. ಇಲ್ಲಿ ಬಂದಿರತಕ್ಕಂತ ಭುಕ್ತಿ ನೋಡಿದಾಗ 5 ಮತ್ತೆ 7 ಕಾಂಬಿನೇಷನ್ ಬರುತ್ತೆ. ನಾವು ಇಲ್ಲಿ ಮ್ಯಾರೇಜ್ ಅಂತ ಹಾಕೊಂಡು ನೋಡಿದಾಗ ಈ 5 ಅಂತ ಬಂದಾಗ ಸ್ವಲ್ಪ ಕಷ್ಟ. 1 ಮತ್ತೆ 5 ಕಾಂಬಿನೇಷನ್ ಭುಕ್ತಿಗಳಲ್ಲಿ ನಾವು ನೋಡ್ಕೊಂಡು ಹೋಗ್ಬೇಕು. ದಶ ಇಂಡಿಕೇಶನ್ ಮಾಡುತ್ತಷ್ಟೇ. ಇಲ್ಲಿ ಮತ್ತೆ ನೆಗೆಟಿವ್ ಇದೆ. ಗುರು ಆದ ನಂತರ ನಿಮಗೆ ಶನಿ ಕಾಂಬಿನೇಷನ್ ಬಂದಾಗ ಅಲ್ಲಿ 11 ಲಾಭ ಮತ್ತೆ 7 ಸ್ಟ್ರಾಂಗ್ ಆಗಿರೋದ್ರಿಂದ ಬಹಳ ಪ್ರಯತ್ನ ಪಟ್ರೆ ಗುರು ಭುಕ್ತಿ ಒಳಗಡೆ ಮುಗಿಸ್ಕೊಳ್ಬೇಕು, ಇಲ್ಲಾಂದ್ರೆ ಶನಿ ಒಳಗಡೆ ಆಗೇ ಆಗತ್ತೆ ಅಂತ ಬರ್ತಕ್ಕಂಥದ್ದು ತೋರಿಸುತ್ತೆ. ಈ ಶನಿ ಕಾಂಬಿನೇಷನ್ ಒಳಗಡೆ ಮತ್ತೆ ನಾವು ಅಲ್ಲಿ ನೋಡಿದ್ರೆ 2024 ಸೆಪ್ಟೆಂಬರ್ ಒಳಗಡೆ ನಿಮ್ಮ ಮದುವೆ ಮುಗಿಯುತ್ತೆ. ಆದರೆ ಬಹಳ ಕಷ್ಟದಿಂದ ಆಗುತ್ತೆ. ಯಾಕಂದ್ರೆ 1 ಮತ್ತೆ 5 ಬಹಳ ಕಷ್ಟ. ಅದು ಯಾಕಂದ್ರೆ ಏನಕ್ಕೆ ಕಷ್ಟ ಅಂತ ಹೇಳಿದ್ರೆ ನಾನು ಕಂಡುಹಿಡಿಯಕ್ಕಾಗಲ್ಲ. ಇದೊಂದು ಮಾತು ಹೇಳ್ತೀನಿ ಕೇಳಿ ಎಲ್ಲರಿಗೂ. ಏನಕ್ಕೆ ಕಷ್ಟ ಅಂತ ಕೇಳ್ತಾರೆ. ಕಷ್ಟ ಯಾಕೆ ಅಂತ. ಯಾಕೆ ಕಷ್ಟ ಅಂತಂದ್ರೆ ಇಲ್ಲಿ ಅವರ ವ್ಯಕ್ತಿತ್ವ ಮತ್ತೆ ಅವರ ಒಂದು ಸಂಪಾದನೆ, ಅವರ ಒಂದು ಏನಂತಾರೆ ವಿದ್ಯಾಭ್ಯಾಸ, ಇವೆಲ್ಲನೂ ಇರುತ್ತೆ. ಸೊ ಇವೆಲ್ಲನೂ ಇದ್ರೂ ಕೂಡ ಅಲ್ಲಿ ಯಾವ್ದು ಬೇಕಾದ್ರೂ ತಗೊಳಲ್ಲ, ಇಂಥದೇ ಬೇಕು ಅಂತ ಹೋಗ್ತಾರೆ. ತುಂಬಾ ಜನ ನೋಡಿದೀನಿ, ಮನೆ ಇರಲ್ಲ ಇವ್ರಿಗೆ, ಹುಡುಗಿ ಕಡೆ ಜೋರಾಗಿರೋ ಮಾಡ್ಕೊಂಬಿಡೋಣ ಅಂತಾರೆ. ಇಲ್ಲಿ ಇವ್ರಿಗೆ ಮನೆ ಇರಲ್ವಲ್ಲ. ಸೊ ಈ ತರ ಎಲ್ಲ ಇದ್ದಾಗ ಜ್ಯೋತಿಷ್ಯದ ಔಟ್ಸೈಡ್ ಇರ್ತಕ್ಕಂಥ ವಿಚಾರ ಜ್ಯೋತಿಷ್ಯಕ್ಕೆ ಅನ್ವಯಿಸಲ್ಲ. ಏನಾದ್ರೂ ನಿಮಗೆ ಎಲ್ಲಾ ಗ್ರಹಗಳ ಮುಖಾಂತರನೇ ನಡೀತಾ ಇದೆಯಾ? ಸಾಧ್ಯ ಇಲ್ಲ. ನಮ್ಮ ಎಫರ್ಟ್ ಅಂತ ಒಂದಿರುತ್ತೆ. ಆಫರ್ ಅಂಡ್ ಎಫರ್ಟ್ ಎರಡನ್ನು ಮಿಕ್ಸ್ ಮಾಡಿದ್ರೆ ಮಾತ್ರ ನಮ್ಮ ಜೀವನ. ಅರ್ಥ ಆಯ್ತಲ್ಲ? ಆಫರ್ ಬಂದ್ಬಿಟ್ಟು ಶಾಸ್ತ್ರ ಹೇಳುತ್ತೆ, ಎಫರ್ಟ್ ನಿಮ್ದು. ನಾನು ಕೊಡ್ತೀನಿ, ನಿನ್ನ ಯೋಗ್ಯತೆಗೆ ನಾನು 4 ಜನ ಕೊಡ್ತೀನಿ. ನೀನು ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಾನೇನ್ ಮಾಡ್ಲಿ? ಅರ್ಥ ಆಯ್ತಲ್ಲ? 4 ಜನ ಕೊಡ್ತೀನಿ ನಿನಗೆ. ಆ 4 ಜನಕ್ಕೆ ತಗೊಂಡೋಗಿ ಶಾಸ್ತ್ರದಲ್ಲಿ ನೋಡ್ತಾರೆ, ಅಲ್ಲಿ ಬೇರೆ ಇದಾವೆ ಈ ಕುಜ ದೋಷ, ಆ ದೋಷ ಅಂತ. ಆ ದೋಷನ ಬೇರೆ ಇಟ್ಕೊಂಡು ಕ್ಯಾನ್ಸಲ್ ಆಗುತ್ತೆ. ಯಾರ್ಯಾರು ಮದುವೆ ವಿಚಾರದಲ್ಲಿ ವಿಳಂಬ ಇದೆಯೋ 2 ವಿಚಾರದಲ್ಲಿ ನೀವು ಸೋತಿದ್ದೀರಾ. ಜ್ಯೋತಿಷ್ಯದಲ್ಲ, 2 ವಿಚಾರ. ಒಂದು, ಜಾತಕದ ಮಿನಲ ಬಂದಿಲ್ಲ ಅಂತ ಹುಚ್ಚರಾಗಿದ್ದೀರಾ. ಅರ್ಥ ಆಯ್ತಾ?
ಎರಡನೇ ವಿಚಾರ ಬಹಳ ವಿಚಾರ, ನನ್ನ ಮಗನಿಗೆ ತಕ್ಕಾಗಿರ್ತಕ್ಕಂಥ ಬರಬೇಕು ಅಂದ್ರೆ ತಕ್ಕನಾಗಿರ್ತಕ್ಕಂಥದ್ದು ಏನು ಪರ್ಸನಾಲಿಟಿಲಲ್ಲ. ಅವಳು ಅಷ್ಟೇ ಸಂಪಾದನೆ ಮಾಡಬೇಕು, ಅವರು ಅಷ್ಟೇ ಜೋರಾಗಿರ್ಬೇಕು, ಅವ್ರಿಗೂ ಕಾರ್ ಇರಬೇಕು, ಬಂಗ್ಲೆ ಇರಬೇಕು, ಅದು ಅವ್ರ ಕರ್ಮದ ಮೇಲೆ ಡಿಪೆಂಡ್ ಆಗುತ್ತೆ. ಅವರ ಕರ್ಮ ಮತ್ತೆ ನಿಮ್ಮ ಜಾತಕಕ್ಕೆ ಹೆಂಗ್ ಮ್ಯಾಚ್ ಮಾಡಲಿ? ದಿಸ್ ಈಸ್ ವಾಟ್ ಈಸ್ ದಿ ಪ್ರಾಬ್ಲಮ್. ನೀವು ಅರ್ಥ ಮಾಡ್ಕೊಂಡ್ರೆ ಜಾತಕಕ್ಕೆ ಎಲ್ಲ ಹಾಕ್ಬೇಡಿ. ಜಾತಕದವ್ರು ಮದುವೆ ಆಗುತ್ತೆ ಅಂತ ಹೇಳಿದ್ರು, ಆಫರ್ಗಳು ಬಂತು, ಸರಿಯಾಗಿರೋದು ಬರಲಿಲ್ಲ. ಸರಿಯಾಗಿರೋದು ಅಂದ್ರೆ ಯಾವುದು ಅಂತ ದೇರ್ ಇಸ್ ನೋ ಡಿಫೈನ್ಡ್ ಸರಿ ಇರೋದು. ಗುರುಗಳೇ, ನೀವು ಗ್ರಹಣದ ಸಮಯದಲ್ಲಿ ಯಾವ ಮಂತ್ರವನ್ನ ಜಪ ಮಾಡಬೇಕು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ. ಈ ಮಂತ್ರ ಹೇಳಿದ ತಕ್ಷಣ ನಿಮಗೆ ಆಕಾಶದಿಂದ ಕೋಟಿಗಟ್ಟಲೆ ಉದುರಲ್ಲ. ನಿಮ್ಮ ಕರ್ಮದಲ್ಲಿ ಏನಾದ್ರು ಉಳಿದಿರೋದು ಬರ್ದಿರೋದು ಏನಾದ್ರು ಪುಣ್ಯ ಇತ್ತು ಅದರಿಂದ ಸ್ವಲ್ಪ ಬರಬೇಕು ಅಂದರೆ ಅದು ಬರುತ್ತೆ. ಅದನ್ನ ಹೇಳ್ತಾರಲ್ಲ, ಇಲ್ಲಿ ವೀಕ್ಷಕರ ಗಮನಕ್ಕೆ ಡಿಸ್ಕ್ಲೈಮರ್ ಅಂತ ಹೇಳ್ತಾರೆ, ಅದನ್ನ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ವೆರಿ ಸಿಂಪಲ್ ಮಂತ್ರ, ಒಂದು ಲಕ್ಷ್ಮಿಯ ಮಂತ್ರ. ಓಂ ಶ್ರೀಂ ನಮಃ. 29ನೇ ತಾರೀಕು ಮರಿದಂಗೆ ಮಧ್ಯರಾತ್ರಿ ಅಂತಂದ್ರೆ ಬೆಳಗಿನ ಜಾವ 1 ಗಂಟೆಯಿಂದ 2:30 ಜಪ ಮಾಡಿ. ಉಳಿದಿರೋ ಬರ್ದಿರೋ ಏನಾಯಿತು ಅಂತಂದ್ರೆ ಡೆಫಿನೆಟ್ಲಿ ಫ್ಲೋ ಆಗುತ್ತೆ. ಓಂ ಶ್ರೀಂ ನಮಃ. ಧನ್ಯವಾದಗಳು ಗುರುಜಿ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಗ್ರಹಣದ ಬಗ್ಗೆ ಆಗಿರ್ಬೋದು, ಹಾಗೆ ಸಾಕಷ್ಟು ಜನರ ಸಮಸ್ಯೆಗೆ ಪರಿಹಾರವನ್ನು ಕೂಡ ನೀಡಿದ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಂದ್ರೆ ಶುಕ್ರವಾರದ ವಿಶೇಷ ಸಂಚಿಕೆ. ಮತ್ತೆ ನಾಳೆ ಬೆಳಿಗ್ಗೆ 7:30ಕ್ಕೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಕನ್ನಡ ಚಾನೆಲ್. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಗಾಯತ್ರಿ ಪ್ರಭು. ನಾನು ಇವತ್ತು PhD ತಗೊಳ್ತಾ ಇದ್ದೀನಿ. ನಮ್ಮ ಈ ವಿದ್ಯೆಯನ್ನು ಕಲಿಸಿದ ನಮ್ಮ ದಿನೇಶ್ ಗುರೂಜಿ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಾನು ನಕ್ಷತ್ರ ನಾಡಿ 80ನೇ ಬ್ಯಾಚಲ್ಲಿ ಸೇರಿದ್ದೆ. ಒಂದು ಟಿವಿಯಲ್ಲಿ ನೋಡಿಬಿಟ್ಟು ನಮ್ಮ ಗುರೂಜಿ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಏನೋ ನಂಬರ್ಸ್ ಹೇಳ್ತಾ ಇದ್ದಾರೆ ಅಂದ್ಕೊಂಡು ಸೇರಿದ್ದೆ. ಇದಕ್ಕೆ ಮೊದಲು ಬೇರೆ ಜ್ಯೋತಿಷ್ಯರ ಹತ್ರ ಎಲ್ಲ ಹೋಗಿ ತುಂಬ ಮೋಸ ಹೋಗಿದ್ದೀವಿ. ಅದನ್ನು ನೋಡಿಕೊಂಡು ಇದರಲ್ಲಿ ನಾನು ಸೇರಿದೆ. 3 ವರ್ಷದಿಂದ ಕಲಿತಾ ಇದ್ದೀನಿ. ಇದು ಕಲಿತ ನಂತರ, ನಕ್ಷತ್ರ ನಾಡಿ ಕಲಿತ ನಂತರ ನಮ್ಮ ಬದುಕೆ ತುಂಬ ಜೀವನವೇ ತುಂಬ ಬದಲಾಗಿ ಹೋಯಿತು. ನಮ್ಮ ಜೀವನವನ್ನು ನಾವೇ ನೋಡ್ಬೋದು, ನಮ್ಮ ಮಕ್ಕಳ ಜೀವನವನ್ನು ನಾವೇ ನೋಡ್ಬೋದು. ಎಲ್ಲರೂ ಕಲೀರಿ ಅಂತ ಕೇಳ್ಕೊತೀನಿ.